ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಸದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಮಾಡಿದ ಪ್ರವಚನ ಸಾರ ಸಂಗ್ರಹ. ಪ್ರವಚನಕಾರರು ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು. ಈ ಒಂದು ವಿಚಾರ ಸಾಗರದಲ್ಲಿ ಎರಡನೇ ಶ್ಲೋಕದ ಶಿವಸ್ತುತಿಯ ಎರಡನೇ ಶ್ಲೋಕದ ಅರ್ಥ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ. ವೇದಾಂತಿನೋ ಅಂತಂದ್ರೆ ವೇದಾಂತಿಗಳು ಬ್ರಹ್ಮೇತಿ ವ್ಯಪದೇಶಸ್ಯ ಅಂತಂದ್ರೆ ಬ್ರಹ್ಮ ಎಂಬ ಶಬ್ದಕ್ಕೆ ಯಾವ ಅರ್ಥವನ್ನು ವೇದಾಂತಿಗಳು ಪ್ರಚಕ್ಷತೆ ಅಂತಂದ್ರೆ ಹೇಳುತ್ತಾರೆ. ಬ್ರಹ್ಮ ಎಂಬ ಶಬ್ದಕ್ಕೆ ವೇದಾಂತಿಗಳು ಯಾವ ಅರ್ಥವನ್ನು ಹೇಳುತ್ತಾರೆ? ಆ ಬ್ರಹ್ಮ ಹೆಂಗದನಪ್ಪ ಅಂತಂದ್ರೆ ಜಗನ್ಮೂಲಂ, ಈ ಜಗತ್ತಿಗೆ ಮೂಲ ವಸ್ತು ಆ ಬ್ರಹ್ಮನೇ ಆಗಿದ್ದಾನೆ. ತನ್ನಮಾಮಿ ಪರಂ ಶಿವಂ ಅಂತ ಪರಮಾತ್ಮನಿಗೆ ನಮಸ್ಕಾರ ಅಂತ. ಇಲ್ಲಿ ನಾವು ಬರೇ ಸೈದ್ಧಾಂತಿಕವಾಗಿ ಶಬ್ದಗಳ ಅರ್ಥಗಳನ್ನು ತಿಳ್ಕೊಂಡ್ರೆ ಸಾಲದು. ಇದು ಯಾವ ಸಿದ್ಧಾಂತ? ವೀರಶೈವ ಸಿದ್ಧಾಂತ, ಲಿಂಗವಂತ ಸಿದ್ಧಾಂತ, ಯಾವ ಸಿದ್ಧಾಂತ ಅಂತಾರೆ ಇದಕ್ಕೆ? ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇಲ್ಲಿ ಶಿವ ಮತ್ತು ಶಕ್ತಿ. ಈಗ ಎಲ್ಲ ಜಗತ್ತಿನ ಎಲ್ಲ ವಸ್ತುಗಳು ಏನದವ, ಒಂದು ನಾಮರೂಪದ ಮತ್ತು ಅಸ್ಥಿವಾತಿ ಪ್ರಿಯ. ಸತ್ ಚಿತ್ ಆನಂದ ಅಂತಂದ್ರೆ ಅಸ್ಥಿವಾತಿ ಪ್ರಿಯ ಮತ್ತು ನಾಮರೂಪ. ನಾಮರೂಪಗಳ ಮೂಲಕ ಆ ಸತ್ ಚಿತ್ತಾನಂದ ವ್ಯಕ್ತ ಆಗ್ಲಿಕ್ಕತ್ತಾನ. ನಾಮರೂಪಗಳನ್ನ, ಅಸ್ಥಿಭಾತಿ ಪ್ರಿಯ ತತ್ವವನ್ನ, ನಾಮರೂಪ ಏನದ ಶಕ್ತಿ ತತ್ವ, ಅಸ್ಥಿಭಾತಿ ಪ್ರಿಯ ಶಿವತತ್ವ. ಶಿವತತ್ವ ಏನದ ಸಂಕಲ್ಪ. ಶಕ್ತಿ ತತ್ವ ಏನದ ಶಿವ ಸಂಕಲ್ಪ ಮಾಡ್ತಾನ, ಅದಕ್ಕೆ ಅವನಿಗೆ ಸಂಕಲ್ಪ ಅಂತ. ಈ ಜಗತ್ತು ಹೆಂಗಿರ್ಬೇಕು, 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 ಜಗತ್ತು ಸೃಷ್ಟಿ ಮಾಡಬೇಕು, ನಾವು ಒಬ್ಬನೇ ಅದೀನಿ, ಅನೇಕ ಆಗ್ಬೇಕು ಅಂತ ಅಂದಾಗ ಅವ ಸಂಕಲ್ಪ ಮಾಡ್ತಾನ. ಒಬ್ಬನೇ ಇದ್ದವ ಅನೇಕ ಆಗ್ಬೇಕಂತಾನ ಸಂಕಲ್ಪ ಮಾಡ್ತಾನ. ಆ ಒಂದು ಸಂಕಲ್ಪ ಸತ್ ಸಂಕಲ್ಪ ಅಂತಾರ ಅವನಿಗೆ. ಮತ್ತ ಈ ನಾಮರೂಪಾತ್ಮಕ ಶಕ್ತಿಗೇನಂತಾರ? ಸಂಕಲ್ಪ ಶಕ್ತಿ. ಸಂಕಲ್ಪ ಶಕ್ತಿ. ಆ ಶಿವ ಹೆಂಗ ಸಂಕಲ್ಪ ಮಾಡ್ತಾನ ಹಾಂಗ ಈ ಶಕ್ತಿ ಏನಾಗ್ತದ, ವಿಕಾಸ ಹೊಂದುತ್ತದ. ಪ್ರಕೃತಿ ವಿಕಾಸ ಹೊಂದುತ್ತದ. ಆತ ಪುರುಷ, ಇದು ಪ್ರಕೃತಿ. ಅದಕ್ಕ ಈ ಶಿವ ಶಕ್ತಿ ಅನ್ನೋದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶಿವಶಕ್ತಿ ತತ್ವಜ್ಞಾನಾಮೃತವನ್ನು ಹೊಂದಬೇಕು. ಶಿವಶಕ್ತಿ ತತ್ವಜ್ಞಾನ, ಆ ಅಮೃತವನ್ನು ನಾವು ಸವಿಬೇಕು. ಈ ಒಂದು ವಿಚಾರ ಸಾಗರದೊಳಗೆ ಇದ್ಯಾವುದು ಸಿದ್ಧಾಂತ ಶಿಖಾಮಣಿ ಒಳಗೆ ಶಿವಶಕ್ತಿ ತತ್ವ ಹೆಂಗದ ಅಂತೇಳಿ ಅದರದು ಅಮೃತ ಜ್ಞಾನವನ್ನು ನಾವು ಸವಿಬೇಕು. ಸುಮ್ಮನೆ ಶಬ್ದಗಳ ಅರ್ಥಗಳು ಹೇಳ್ಕೊತ ಹೋದ್ರೆ ಆಗಂಗಿಲ್ಲ.
ಅದಕ್ಕೆ ಶಿವಶಕ್ತಿ ಲೀಲೆಗೆ ಸಂಬಂಧಪಟ್ಟಂತ ಪಾಠ, ಸಂಜೆ ಪಾಠ ಮಿಸ್ ಮಾಡ್ಕೋಬಾರ್ದು. ಶಿವಶಕ್ತಿಯರ ಲೀಲೆ ಹೆಂಗಿರ್ತದ ಅನ್ನೋದು ಬೇಕಾ ಬೇಡ? ನೀನ್ ಶಿವಶಕ್ತಿ ಹೆಂಗದರತ್ತೆ ಜ್ಞಾನ ತಗೊಂಡ್ಕೆ ಸುಮ್ಕುತ್ ಬಿಡದ. ಜ್ಞಾನ ತಿಳ್ಕೊಂಡು ವಿಚಾರ ಸಾಗರ ಹೆಂಗದ ಅಂತ ಯಾರು ಬರ್ದಾರ, ಅವ್ರು ಎಲ್ಲಿ ಹುಟ್ಟಿದ್ರು, ಆ ಬುಕ್ನಾಗ ಎಷ್ಟು ತರಂಗಗಳದವ, ಮತ್ತ ಯಾವ ತರಂಗದಾಗ ಏನದ ಎಲ್ಲಾನು ಹೇಳಿ ಅದರದ್ದು ಲೀಲಾ ಸವಿಲಿಲ್ಲ ಅಂತಂದ್ರೆ ಹೆಂಗೆ? ಅನುಭವದಿಂದ ಏನ್ ಹೇಳ್ತೀವಿ ಅದರ ಲೀಲೆಯನ್ನು ಸವಿತೀವಿ. ಬರೇ ಶಾಬ್ದಿಕವಾಗಿ ಪಾಂಡಿತ್ಯದಿಂದ ತಿಳ್ಕೊಂಡಿದ್ದೇವೆ ಅಂತಂದ್ರ ಅದೇನಾಯ್ತು, ಜ್ಞಾನ ಆಗ್ತದೆ, ಭಾನ ಆಗಂಗಿಲ್ಲ. ಅದಕ್ಕೆ ಇದು ಭಾನ ಆಗ್ಬೇಕಾದ್ರೆ ಶಿವಶಕ್ತಿ ಯಾವ ರೀತಿ ಅವುಗಳ ಲೀಲೆ ಅವ, ಅವುಗಳ ಲೀಲೆಯನ್ನು ತಿಳ್ಕೊಳ್ಳದೆ ಅಮೃತಮತಿ, ಅಮೃತ ಸಮಾನವಾದ ಜ್ಞಾನ. ಅದು ಹೆಂಗದ 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 ಅದು ಏನ್ ಮಾಡ್ತದ ಏನ್ ಮಾಡ್ತದ ಏನ್ ಮಾಡ್ತದ? ಈ ಸೃಷ್ಟಿ ತಯಾರಾಗೋದಕ್ಕಿಂತ ಮೊದಲು ಹೆಂಗಿತ್ತು? ಹೆಂಗಿತ್ತು ಅಂದ್ರೆ ಆಭರಣ ಆಗೋದಕ್ಕಿಂತ ಮೊದಲು ಬಂಗಾರ ಹೆಂಗಿತ್ತು? ಆಭರಣ ಆದ್ಮೇಲೆ ನಿಮ್ಗೆ ಬಂಗಾರ ಆಭರಣಗಳ ಕಾರಣ. ಆಭರಣ ಆಗೋದಕ್ಕಿಂತ ಮೊದಲು ಸುಮ್ ತನ್ ಪಡಿ ತಾನಿತ್ತ ಇಲ್ಲ, ತನ್ ಪಡಿ ತಾನಿತ್ತ ಇಲ್ರಿ, ಏನ್ರ ಮಾಡ್ತಿತ್ತ? ತನ್ ಪಡಿ ತಾನಿತ್ತು. ಮತ್ತ ಅದ ಏನ್ ಬಂತಪ್ಪ ತಲೆಯಾಗ ಅಂತಂದ್ರ ಒಂದೇ ಇದ್ರೆ ಹೆಂಗ, ಅನೇಕ ಆಗ್ಬೇಕಂತ ಬಂತು, 2 ಆಗ್ಬೇಕತ್ ಬಂತು, 4 ಆಗ್ಬೇಕತ್ ಬಂತು, 10 ಆಗ್ಬೇಕತ್ ಬಂತು, ಲಕ್ಷ ಕೋಟಿ ಆಗ್ಬೇಕತ್ ಬಂತು. ಅವಾಗ ಹೆಂಗ ಇರೋದೇ ಒಂದದ, 2 ಹೆಂಗಾಗ್ಬೇಕು? ಇರೋದೇ ಒಂದದ, ಇರೋದೇ ಒಂದದ, 2 ಆಗದ ಎಲ್ಲಿಂದ ಬಂತು? ಹೆಂಗ ಬಂತು? ವೇದಾಂತಿನೋ ಪ್ರತ್ಯಕ್ಷತೆ. ವೇದಾಂತಿಗಳು ಏನ್ ಹೇಳ್ತಾರ ಬ್ರಹ್ಮ ಎಂಬ ಶಬ್ದಕ್ಕೆ? ವೇದಾಂತಿಗಳು ಯಾವ ಅರ್ಥವನ್ನು ಹೇಳುತ್ತಾರೋ ಆ ಬ್ರಹ್ಮ ಜಗನ್ಮೂಲ, ಜಗತ್ತಿಗೆ ಮೂಲವಾಗಿರ್ತಾನೆ. ಆ ಮೂಲವಾದವ ಮೊದಲು ಅವನಿಗೇನಾಯ್ತು? ಒಬ್ಬನೇ ಎದ್ದ. ಅವನಿಗೇನಾಗಬೇಕು? ಅನೇಕ ಆಗ್ಬೇಕು, ಬಹಳ ಆಗ್ಬೇಕು, 2 ಆಗ್ಬೇಕು ಅಂತ ಬಂತು. ಬಂದತ್ನಾಗ ಏನ್ ಮಾಡ್ತೀರಿ? ಇಬ್ರು ಗಂಡ ಹೆಂಡತಿ ಮನ್ಯಾಗ ಅದಿರಿ, ಅಲ್ಲಿ ಇರ್ಲಕ್ ಒಂದೇ ರೊಟ್ಟಿ ಅದ, ಊಟ ಮಾಡ್ಬೇಕಾಗ್ಯದ. ಏನ್ ಮಾಡ್ತೀರಿ ಇಬ್ರು ಗಂಡ ಹೆಂಡತಿ? ಇಬ್ರು ಅರ್ಧ ಮಕ್ಕಳು ಇದ್ದು ಅಂದ್ರೆ ಅವಕ್ಕೂ ಒಂದೇ ತುಕಡಿ ಮಾಡಿಬಿಡ್ತೀರಿ. ಒಂದೇ ಏನಾಯ್ತು? ಅನೇಕ ಆಗ್ಬೇಕಂತೆ ತನ್ನ ಸಂಕಲ್ಪದಿಂದ ತಾನೇ ಅನೇಕ ಆಗ್ಯಾನ. ಹೆಂಗದ? ತನ್ನ ಸಂಕಲ್ಪದಿಂದ ತಾನೇ ಅನೇಕ ಆಗ್ಯಾನ. ಯಾರದ ಸಂಕಲ್ಪ ಅಲ್ಲ, ಸತ್ಸಂಕಲ್ಪ, ತನ್ನದೇ ಸಂಕಲ್ಪದಿಂದ ತಾನೇ ಅನೇಕ ಆಗ್ಯಾನ. ಹೆಂಗ್ರಿ? ತಾನೇ ಅನೇಕ ಆಗ್ಯಾನಂತಂದ್ರ ಅವನು ಬಿಟ್ಟು ಅನೇಕ ಆಗಿದ್ರಾಗ ಒಂದು ಚಲೋ ಒಂದು ಕೆಟ್ಟ ಅಂತ ಏನಾರ ಆಯ್ತೇನ? ಅಲ್ಲಿ ಏನಾರ ಬೆಳಕು ಕೆಟ್ಟ, ಬೆಳಕು ಚಲೋ, ಕತ್ತಲು ಕೆಟ್ಟ, ಸತ್ಯ ಚಲೋ, ಮಿಥ್ಯ ಕೆಟ್ಟ, ಹೀರೋ ಚಲೋ, ವಿಲನ್ ಕೆಟ್ಟ ತಂಗೇನಾರ ಆಯ್ತೇನು? ಎಲ್ಲನೂ ಅವನೇ ಆಗ್ಯಾನ, ಅವನೇ ಅನೇಕ ಆಗ್ಯಾನ. ಹೆಂಗಾಗ್ಯಾನ? ತನ್ನ ಸಂಕಲ್ಪನಿಂದ ತಾನೇ ಅನೇಕ ಆಗ್ಯಾನ. ಯಾವಾಗ ಅದು ಅನೇಕ ಆಯ್ತು ಆವಾಗ ಏನಾಯ್ತು? ಅದು ಶಕ್ತಿ ಅನಿಸ್ಕೊತ್ತು. ಏಕ ಇದ್ದಾಗ ಶಿವ ಅನಿಸ್ಕೊತ್ತು. ಏಕ ಇದ್ದಾಗ ಶಿವ ಅನಿಸ್ಕೊತ್ತು. ಸಂಕಲ್ಪ ಶಕ್ತಿಯಿಂದ ಅನೇಕ ಆದಾಗ ಅದು ಶಕ್ತಿ ಅನಿಸ್ಕೊತ್ತು. ತನ್ನ ಶಕ್ತಿಲಿಂತೆ
ಅದು ಯಾರ ಶಕ್ತಿ? ಶಿವನ ಶಕ್ತಿನೇ. ಯಾರ ಶಕ್ತಿ ಅದು? ಅವಂದೇ ಶಕ್ತಿ, ಹೌದಾ ಇಲ್ಲ? ಮತ್ತೆ ಅವನ ಶಕ್ತಿಲಿಂತ ಅವನ ಸಂಕಲ್ಪದಿಂದ ಅವನೇ ಅನೇಕ ಆಗ್ಯಾನ, ಜಗನ್ಮೂಲ. ಮತ್ತ ಅವನ್ ಬಿಟ್ಟು ಏನದ? ಏನಿಲ್ಲ. ಇರೋದು ಒಂದೇ ಇತ್ತು, ಅನೇಕ ಎಲ್ಲಿದ್ ಬಂತು? ಎರಡು ಎಲ್ಲಿದ್ ಬಂತು? ಅವನದೇ ಸಂಕಲ್ಪ, ಅವನೇ ಅನೇಕ ಆಗ್ಯಾನ. ಅನೇಕ ಆದಾಗ ಅವನೇ ಶಕ್ತಿ ಅನಿಸ್ಕೊತಾನ, ಏಕವಾಗಿದ್ದಾಗ ಅವನೇ ಶಿವ ಅನಿಸ್ಕೊತಾನ. ಯನ್ ಮನಸ ನ ಮನುತೆ ಯೇ ನಾ ಹೂರ್ಮನೋ ಮತಂ ತದೇವ ಬ್ರಹ್ಮ ತ್ವಾಂ ವಿದ್ದಿ ನೇದಂ ಯದಿದಂ ವಾಸತೆ ಅಂತಂದ್ರ ಕೇನೋಪನಿಷತ್ತಿನೊಳಗ ಓದ್ತಾರೆ ಹೇಳಿದ್ದೆ. ಏನಿದು? ಯಾವುದನ್ನ ಮನಸ್ಸಿನಿಂದ ನೆನೆಯಲಾಗದೋ, ಮನಸ್ಸಿನಿಂದ ಯಾವುದನ್ನ ನೆನೆಸಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಅರಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತ ಯಾವುದರಿಂದ ಮನಸ್ಸು ತಿಳಿಯಲ್ಪಡುತ್ತದೆಯೋ, ಮನಸ್ಸು ಏನೇನು ಸಂಕಲ್ಪ ವಿಕಲ್ಪ ಮಾಡ್ತದೆ ಅದಕ್ಕೆಲ್ಲ ಆ ಬ್ರಹ್ಮ ಇದ್ರೆ ಅದು ಸಂಕಲ್ಪ ವಿಕಲ್ಪ ಮಾಡ್ತದೆ. ಸಂಕಲ್ಪ ವಿಕಲ್ಪ ಮಾಡೋ ಶಕ್ತಿ, ಬುದ್ಧಿ ಶಕ್ತಿ, ಅಹಂಕಾರ, ಚಿತ್ತ ಶಕ್ತಿ, ಅವು ಏನೇನದಾವೆ ಎಲ್ಲಾ ಶಕ್ತಿಗಳು ಕೆಲಸ ಮಾಡ್ಬೇಕಾದ್ರೆ ಅವನಿದ್ರೆ ಕೆಲಸ ಮಾಡ್ತಾವ. ಅವು ಕೆಲಸ ಮಾಡ್ತಾವ, ಖರೆ ಆಕ್ಟಿವ್ ಆಗಿರ್ತಾವ. ಆದರೆ ಯಾವುದು ತಮಗೆ ಆಧಾರ ಆಗ್ಯದ ಆ ಮೂಲಾಧಾರ ವಸ್ತುವನ್ನು ನೋಡುವ ಶಕ್ತಿ ಅವುಗಳಿಗಿಲ್ಲ. ಅಂಥದಕ್ಕೆ ಬ್ರಹ್ಮ ಅಂತೀವಿ. ಅದನ್ನ ಬ್ರಹ್ಮ ಅಂತ ತಿಳಿ. ನೀನು ಉಪಾಸಿಸುವ ಈ ಯಾವುದೂ ಬ್ರಹ್ಮವಲ್ಲ. ಆ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೈತನ್ಯವನ್ನು ಬಿಟ್ರ ಬೇರೆ ಏನೇನು ನೀನು ಉಪಾಸನೆ ಮಾಡ್ತಿ, ಪೂಜೆ ಮಾಡ್ತಿ, ಧ್ಯಾನ ಮಾಡ್ತಿ, ಏನೇನೋ ಮಾಡ್ತಿಲ್ಲ, ಯಾವ ಬ್ರಹ್ಮ ಅಲ್ಲ. ಎಲ್ಲನೂ ಆ ಬ್ರಹ್ಮನ ದರ್ಶನ ಮಾಡ್ಕೋತ ಬ್ರಹ್ಮನ ಅನುಸಂಧಾನದಲ್ಲಿ ಇದ್ದು ಪೂಜನೆ ಮಾಡ್ರಿ, ಅರ್ಚನೆ ಮಾಡ್ರಿ, ಏನಾರು ಮಾಡ್ರಿ. ಬ್ರಹ್ಮನನ್ನು ಹೊರತುಪಡಿಸಿ ನೀವೇನಾರು ಮಾಡ್ಲಕ್ ಹೋದ್ರಿ ಅದು ಬ್ರಹ್ಮ ಅಲ್ಲ. ಬ್ರಹ್ಮನನ್ನ ಮುಖ್ಯವಾಗಿ ಲಕ್ಷ್ಯದಲ್ಲಿಟ್ಟುಕೊಂಡು ನೀವು ಪೂಜೆ ಮಾಡಬೇಕು. ಬ್ರಹ್ಮನನ್ನು ಮುಖ್ಯವಾಗಿ ಲಕ್ಷ್ಯದಲ್ಲಿಟ್ಟುಕೊಂಡು ನೀವು ಅರ್ಚನೆ ಮಾಡಬೇಕು. ಅರ್ಚನೆ ಮಾಡೋದಂದ್ರೇನು? ಪೂಜೆ ಮಾಡೋದಂದ್ರೇನು? ಅರ್ಚನೆ ಪೂಜೆನೆಗೆ ಏನು ವ್ಯತ್ಯಾಸ ಅದ? ಇಲ್ಲ. ಏನು ವ್ಯತ್ಯಾಸ? ಪಂಚಭೂತಗಳನ್ನು ತಗೊಂಡು ಗಾಳಿ, ನೀರು, ಅಗ್ನಿ, ಧೂಪ, ದೀಪ, ಎಲ್ಲ ತಗೊಂಡು ದೇವರೇ ನನಗೆ ಇವೆಲ್ಲ ಕೊಟ್ಟಿದ್ದೆ ಬದುಕ್ಲಕ್ಕ, ಇವೆಲ್ಲ ನಿನಗೆ ಕೊಡ್ತೀನಿ ಅಂತೇಳಿ ಒಂದಿಟ್ಟು ಅನ್ನ ನೈವೇದ್ಯ ಮಾಡೋದು, ಅದು ನನಗೆ ಏನೇನು ಸಿಕ್ಕದ ಅದೆಲ್ಲ ನಿನಗೆ ಒಂದಿಟ್ಟು ಕೊಟ್ಟೆ ನಾನು ಅನುಭವಿಸ್ತೀನಿ ಅನ್ನೋದು ಅದು ಪೂಜೆ. ಎಲ್ಲ ನಿಂದಪ್ಪ, ನಂದು ಅನ್ನೋದು ಏನೂ ಇಲ್ಲ, ನಾನು ನನ್ನದು ಅನ್ನೋದು ಜೀರೋ ಮಾಡ್ಕೊಳ್ಳೋದೇ ಪೂಜೆ. ಪೂಜೆ ಅಂದ್ರೆ ಜೀರೋ, ಎಲ್ಲ ನಿಂದಪ್ಪ, ನಂದೇನಿಲ್ಲ ಅಂತೇಳಿ ನಾನು ಜೀರೋ ಆಗೋದೇ ಪೂಜೆ. ಇನ್ನು ಅರ್ಚನೆ ಅಂದ್ರೆ ಏನು? ಬಾಯಿ ಸುಮ್ಮಿರ್ತದ ನಿಮ್ದು ಪೂಜೆ ಮಾಡಾಗ? ಅರ್ಚಿಸುವುದಂದ್ರೆ ಏನು? ಒದರೋದು. ಒದರೋದು. ಅರಚು ಅಂದ್ರೆ ಏನು? ಅದ್ರು ನಿಮ್ಗೆ ಭಾವಾವೇಶದಿಂದ ಅರ್ಚನೆ ಮಾಡೋದು. ನಿಮ್ಗೇನು ಪರಮಾತ್ಮನ ಪೂಜೆ ಮಾಡಾಗ ನಿಮ್ಗೇನು ವಚನಗಳು ಬರ್ತಾವ, ಏನ್ ಸಿದ್ಧಾಂತ ಚಿಕ್ಕಮಣಿ ಶ್ಲೋಕಗಳು ಬರ್ತಾವೋ, ಏನು ದೋಹಾಗಳು ಆಡ್ತಿರೋ, ವಿಚಾರ ಚಂದ್ರದ ವಿಚಾರ ಸಾಗರದ್ದು ನಿಮ್ಮೊಳಗೆ ಏನು ಉತ್ಪನ್ನ ಆಗ್ತದ ಆನಂದದಿಂದ ಅವುಗಳನ್ನು ಒದರದಪ್ಪ. ಅರ್ಚನೆ ಒದರದು. ಪೂಜಾರಿಗೆ ಗುಡಿಯಾಗ ಹೋಗಿ ಪೂಜಾರಿಗೆ ಅರ್ಚನೆ ಮಾಡು ಅಂತಂದ್ರೆ ನಾವು ಏನ್ ಮಾಡ್ತಾನೆ? ಗಂಟೆ ಹೊಡೆದು ಒದರ್ಲಿಕ್ಕೆ ಬಿಡ್ತಾನೆ ಮಂತ್ರಗಳು. ಅದೇ ಅರ್ಚನೆ. ನನ್ನ ಸಲುವಾಗಿ ಒಂದಿಷ್ಟು ಮಂತ್ರ ಹೇಳಂತ, ಮತ್ತೆ ಏನಿಲ್ಲ.
108 ಅಷ್ಟೋತ್ತರ ನಾಮಾವಳಿಗಳಂತಿರ್ತಾವಲ್ಲ, ಶತನಾಮಾವಳಿಗಳು, ಅಷ್ಟೋತ್ತರ ಶತನಾಮಾವಳಿಗಳು, ಸಹಸ್ರ ನಾಮಾವಳಿಗಳು ಒದರದಪ್ಪ. ಮೊದಲದು ಬಾಯಿ ಏನೇನಾರ ಮಾತಾಡ್ಕೋತ ಸುಮ್ಮನೆ ಕೈಲೇ ಪೂಜೆ ಮಾಡಿದ್ರಿಲ್ಲ. ಆ ಅರ್ಚನೆ ಒಳಗೂ ಬ್ರಹ್ಮನನ್ನೇ ಮುಖ್ಯ ಲಕ್ಷಣವಾಗಿ ಇಟ್ಟುಕೊಂಡು ಆ ಒಂದೊಂದು ಅರ್ಥ ಅರ್ಚನೆ ಮಾಡುವಾಗ ಆ ಪರಮಾತ್ಮನ, ಆ ಶಕ್ತಿ ಮಾತೆಯ, ಮಹಾದೇವನ, ಮಹಾದೇವಿಯ ಏನೇನು ಆ ಲಕ್ಷಣಗಳು ಮತ್ತು ಆ ಗುಣಗಳು, ಸ್ವಭಾವಗಳು, ತತ್ವಗಳು ಏನೇನದೋ ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು, ಒಳಗೆ ಅರ್ಥ ಮಾಡಿಕೊಂಡು ಅವನಿಗೆ ಒದರದಪ್ಪ ಬಾಯಿಲಿಂತರ ರವರ ಮಂತ್ರ ಹೇಳದೆ. ಆ ಮಂತ್ರದೊಳಗೆ ಆ ದೇವರಿರ್ತಾನೆ. ಯಾವಾಗ ನೀವು ಮಂತ್ರ ಹೇಳ್ತೀರಿ ಆ ಮಂತ್ರದೊಳಗೆ ಆ ದೇವರಿರ್ತಾನೆ. ಯಾವಾಗ ನೀವು ಮಂತ್ರ ಆ ರೀತಿ ಹೇಳ್ಕೋತ ಹೋಗ್ತೀರಿ, ಹೇಳ್ಕೋತ ಹೊಂದಂಗ ಆ ದೇವರು ನಿಮ್ಮಲ್ಲಿ ಬರ್ಲಕತ್ತಿ ಬಿಡ್ತಾನೆ, ಆಹ್ವಾನ ಆಗ್ತಾನೆ. ಆಹ್ವಾನ ಯಾವ ಮಂತ್ರ ಹೇಳ್ತೀರಿ, ಸೂರ್ಯನ ಮಂತ್ರ ಹೇಳಿದ್ರೆ ಸೂರ್ಯ ಬಂದ್ಬಿಡ್ತಾನೆ. ಅದ್ರೊಳಗೆ ಅದನ್ನ ಮಂತ್ರದೊಳಗಿನ ಪ್ರಕಟ ಆಗ್ತಾನ. ಆ ಮಂತ್ರದೊಳಗೆ ಅವ ಇರ್ತಾನೆ. ಕುಂತಿ ಸೂರ್ಯನ ಮಂತ್ರ ಹೇಳಿದ ಕೂಡ್ಲೇನೆ ಆ ಸೂರ್ಯ ಎಲ್ಲಿದ್ ಬಂದ? ಆ ಮಂತ್ರದೊಳಗಿಂದ ಬಂದ. ಗಡಿಗೆ ಎಲ್ಲದ? ಮಣ್ಣೊಳಗದ. ಅದು ಮಣ್ಣು ತೆಗೆದ್ಬಿಟ್ರಿ ಅಂದ್ರ ಗಡಿಗೆ ಇಲ್ಲ. ಹೌದಾ ಇಲ್ರಿ? ಹಾಗೆ ಮಂತ್ರದ ಅಕ್ಷರಗಳು, ಆ ಅಕ್ಷರಗಳಿಗೆ ಸಂಬಂಧಪಟ್ಟ ಅರ್ಥಗಳು ಏನ್ ಅದವಲ್ಲ, ಅದರೊಳಗೆ ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ಅಧಿದೇವತೆ ಇರ್ತಾನ. ಆ ಮಂತ್ರ ಅಂದ್ರಿ ಆ ಅಧಿದೇವತೆ ಅಲ್ಲಿ ಬರ್ತಾನ. ನೀವೆಷ್ಟು ಭಾವಾವೇಶದಿಂದ ಅರ್ಚನೆ ಮಾಡ್ತೀರಿ ಅಷ್ಟೇ ಭಾವಾವೇಶದಿಂದ ಅವನು ಕೂಡ ಅಲ್ಲಿ ಬರ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ ಮಂತ್ರದಾಗೆ ಶಿವ ಅದ. ಮತ್ತೆಲ್ಲಿದ್ದಾರೆ ಬರಲ್ಲ, ನಿಮ್ಮ ಮಂತ್ರದೊಳಗಿಂದ ಬರ್ತಾನ. ಮಂತ್ರ ಪುರುಷ ಅಂತಾರ ಅವನಿಗೆ, ಮಂತ್ರ ಸ್ವರೂಪಿಣಿ ಅಂತಾರ ತಾಯಿ. ಅದಕ್ಕೆ ಬೆಳಗ್ಗೆ ಸಿದ್ಧಾಂತ ಶಿಖಾಮಣಿ ಆಯ್ತಂತಂದ್ರ ಸಂಜೆಗೆ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಆ ತಾಯಿಯ ಲೀಲೆಗಳನ್ನು ತಿಳ್ಕೋಬೇಕು. ದೇವಿ ಪುರಾಣ ಓದೋದಲ್ಲ, ತಾತ್ವಿಕ ಆಧಾರದ ಮೇಲೆ ಆಕಿದು ಲೀಲೆ ತಿಳ್ಕೋಬೇಕು. ಶಕ್ತಿ ಲೀಲೆ ಹೆಂಗಪ್ಪ? ನೀವು ಶಕ್ತಿ ಲೀಲೆಯನ್ನು ವರ್ಣನ ಮಾಡಿದ್ರು ಶಿವನ ವರ್ಣನೆ ಅದು. ಶಿವನಿಂದ ಶಕ್ತಿಯನ್ನ ಭಿನ್ನ ಮಾಡಿ ತಿಳ್ಕೊಂಡ್ರೆ ಮಹಾ ಪಾಪ. ನರಕ ಯಾಕೆ ಸೃಷ್ಟಿಯಾಗ್ಯದ ಅಂತಂದ್ರ ಎರಡತ್ತು ತಿಳ್ಕೊಂಡದಕ್ಕೆ ನರಕ ಸೃಷ್ಟಿಯಾಗ್ಯದ. ಶಿವನೇ ಶಕ್ತಿ ಸ್ವರೂಪ ಆಗ್ಯಾನಿಲ್ರಿ. ಬ್ರಹ್ಮನೇ ಎಲ್ಲ ನಾಮರೂಪಗಳ ಧಾರಣೆ ಮಾಡ್ಯಾನ ಇಲ್ಲ. ನಾಮರೂಪಗಳನ್ನ ಬಿಟ್ಟು ಬ್ರಹ್ಮ ಅದನೇನು? ಬ್ರಹ್ಮ ಬಿಟ್ಟು ನಾಮರೂಪ ಅದವೇನು? ಎಲ್ಲ ನಾಮರೂಪಗಳನ್ನ ಬ್ರಹ್ಮನೇ ಧಾರಣೆ ಮಾಡ್ಯಾನ ಇಲ್ಲ. ಹೆಂಗಿದು? ಒಪ್ಕೋತೀರ? ಬ್ರಹ್ಮನೇ ಎಲ್ಲ ನಾಮರೂಪಗಳನ್ನ ಧರಿಸ್ಯಾನ. ಜಗತ್ತಿನ ಎಷ್ಟು ನಾಮರೂಪವೋ ಅವೆಲ್ಲ ಅವನುವೇ. ಯಾವ ರೀತಿ ತರಂಗಗಳು ಎಲ್ಲಾ ರೂಪವನ್ನ ಸಮುದ್ರನೇ ಧಾರಣೆ ಮಾಡ್ಯದ ಇಲ್ಲ. ಎಲ್ಲಾ ತರಂಗದಾಗ ಸಮುದ್ರನೇ ಆದ ಇಲ್ಲ, ಸಮುದ್ರದ ನೀರೇ ಆದ ಇಲ್ಲ. ಅದರಂಗ ಎಲ್ಲಾ ನಾಮರೂಪಗಳಲ್ಲಿ ಆ ಬ್ರಹ್ಮನೇ ಅದನ ಇಲ್ಲ. ಬ್ರಹ್ಮನನ್ನು ಹೊರತುಪಡಿಸಿ ಯಾವುದರ ನಾಮರೂಪ ಅದ ಏನು? ಹಿಂಗ್ ತಿಳ್ಕೊಂಡು ಎಲ್ಲಾ ಕಡೆ ಯತ್ರ ಯತ್ರ ವೃತ್ತಿ ವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ, ಬ್ರಹ್ಮ ಭಾನ ಆಗ್ಬೇಕು.
ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದೆಲ್ಲ ಹೇಳ್ಯಾರ? ತೈತ್ತರ್ಯ ಉಪನಿಷತ್ನಾಗ ಹೇಳ್ಯಾರ. ಎರಡು ಕೊಟ್ಟು ಫುಲ್ ಸ್ಟಾಪ್ ಕೊಡ್ರಿ, 1-1 ಅಂತ ಹಾಕೊಳ್ಳಿ. 2-1-1 ಅಂತ ಹಾಕೊಂಡ್ಬಿಟ್ರೆ ಕಡೆ ಹೋಲ್. ಯಾವ ಫುಲ್ ಸ್ಟಾಪ್ ಬೇಡ. ತೈತ್ತರಿಕ ಉಪನಿಷತ್ತು 2-1-1. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮತ್ತೆ ಸತ್ಯ ಜ್ಞಾನ ಅನಂತ ರೂಪವಾದದು ಬ್ರಹ್ಮ ಅಂತ ತೈತರಿಯ ಉಪನಿಷತ್ ಹೇಳಿದ್ರೆ, ಅಯಾಮಾತ್ಮ ಬ್ರಹ್ಮ. ಇದು ಯಾವುದು? ಇದಕ್ಕೆ ಏನಾರ ಆದ ವ್ಯತ್ಯಾಸ? ಅಯಾಮಾತ್ಮ ಬ್ರಹ್ಮ ಯಾವ ಉಪನಿಷತ್ತು? ಮಾಂಡೂಕ್ಯ ಉಪನಿಷತ್ತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತ್ತರ್ಯ ಉಪನಿಷತ್ತು. ಅಯಾಮಾತ್ಮ ಬ್ರಹ್ಮ ಮಾಂಡೂಕ್ಯ ಉಪನಿಷತ್. ಈ ಎರಡು ವಾಕ್ಯಗಳದವಲ್ಲ, ಈ ವಾಕ್ಯಗಳಿಗೆ ಏನಾದರೂ ವ್ಯತ್ಯಾಸ ಅದ ಏನು? ಇಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಂದ್ರ ಇಲ್ಲಿ ಕೇವಲ ಬ್ರಹ್ಮನ ವರ್ಣನೆ ಇದೆ, ಜೀವ ಇಲ್ಲಲ್ಲಿ, ಬರೇ ಬ್ರಹ್ಮ. ಬರೇ ಬ್ರಹ್ಮ ಇದ್ರೆ ಏನಂತಾರ ಅದಕ್ಕೆ? ಅವಾಂತರ ವಾಕ್ಯ. ಹೇಳಿದ್ರೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ಸುಮ್ಮನಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಬರೀ ಬ್ರಹ್ಮನನ್ನ ನೀವು ವರ್ಣನೆ ಮಾಡಿದರೆ ಅದು ಅವಾಂತರ ವಾಕ್ಯ. ಅಥವಾ ಬರೀ ಜೀವ ಅವನನ್ನಷ್ಟೇ ವರ್ಣನೆ ಮಾಡಿದರೆ ಅಂದ್ರೆ ಅದು ಅವಾಂತರ ವಾಕ್ಯ. ಇಲ್ಲೇನದ ಅಯಾಮ್ ಅಂತಂದ್ರ ಜೀವನಲ್ಲಿ, ಅಯಾಮ್ ಆತ್ಮ ಅಂತಂದ್ರ ಜೀವೋ ಬ್ರಹ್ಮ ಇವ ನಾಪರಹ ಇದ್ದಂಗ. ಅಯಾಮನೂ ಅದ, ಆತ್ಮನೂ ಅದ, ಜೀವನೂ ಅದ, ಬ್ರಹ್ಮನೂ ಅದ. ಆ ಜೀವ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಅದನ ಅಂತೇಳಿ ಉದ್ಗಾರ ಅದಲ್ಲ. ಇದು ಮಹಾವಾಕ್ಯ. ಇದು ಮಹಾವಾಕ್ಯ. ತಿಳಿದ್ರ? ಅವಾಂತರ ವಾಕ್ಯ, ಮಹಾವಾಕ್ಯ. ಅವಾಂತರ ವಾಕ್ಯ ಅಂದ್ರೇನು? ಮಹಾವಾಕ್ಯ ಅಂದ್ರೇನು? ಕೇವಲ ಜೀವನನ್ನಾಗಲಿ ಅಥವಾ ಕೇವಲ ಬ್ರಹ್ಮನನ್ನಾಗಲಿ ಪ್ರತಿಪಾದಿಸುವುದಕ್ಕ ಅವಾಂತರ ವಾಕ್ಯ ಅಂತಾರೆ. ಜೀವ ಬ್ರಹ್ಮರ ಏಕತ್ವವನ್ನ ಪ್ರತಿಪಾದಿಸುವುದಕ್ಕ ಮಹಾವಾಕ್ಯ. ಮತ್ತೆ ಎರಡು ಒಂದೇ ಅದಾವ ಅಂತ ಹೇಳಿದ್ರಲ್ಲ ಆಗಲೇ. ನಮ್ಮ ಅಂತಃಸಾಕ್ಷಿಯಾದ ಆತ್ಮವೇ ಬ್ರಹ್ಮ. ವಿಜ್ಞಾನಂ ಆನಂದಂ ಬ್ರಹ್ಮ. ವಿಜ್ಞಾನ ಹಾಗೂ ಆನಂದ ರೂಪವಾದ ಚಿನ್ಮಯ ಸತ್ತೇ ಬ್ರಹ್ಮ. ಇದವದು ಬೃಹದಾರಣ್ಯಕ ಉಪನಿಷತ್ 3-9-34. ವಿಜ್ಞಾನಂ ಆನಂದಂ ಬ್ರಹ್ಮ. ಅದು ಅಯಾಮಾತ್ಮ ಬ್ರಹ್ಮ ಮಾಂಡೂಕ್ಯ ಉಪನಿಷತ್ 2 ಅಂತ ಹಾಕ್ಯಾರ ಅಷ್ಟೇ. ಜಸ್ಟ್ 2 ಅಂತ ಬರ್ಕೊಂಡ್ರೆ ಗೊತ್ತಾಗ್ತದೆ. ವಿಜ್ಞಾನಂ ಆನಂದಂ ಬ್ರಹ್ಮ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತು. ಈ ಬೃಹದಾರಣ್ಯಕ ಉಪನಿಷತ್ತ 3-9-34 ನಿಮ್ಮಲ್ಲಿ ಉಪನಿಷತ್ತುಗಳು ಇದ್ದು ಅಂದ್ರೆ ಅದರ ಪ್ರಕಾರ ಹುಡುಕೊಂಡು ಹೋದ್ರೆ ಅದು ಸಿಗ್ತದೆ ಅಡ್ರೆಸ್. ವಿಜ್ಞಾನ ಅಂತಂದ್ರೆ ಏನು? ಬುದ್ಧಿ.
ಹಾಗೂ ಆನಂದ ರೂಪವಾದ ಚಿನ್ಮಯ ಸತ್ತೇ ಬ್ರಹ್ಮ. ವೇದ ಅವಾಂತರ ವಾಕ್ಯ. ಅವಾಂತರ ವಾಕ್ಯ. ವೇದ ಉಪನಿಷತ್ತುಗಳಲ್ಲಿ ಬಹು ಸುಂದರವಾಗಿ ವರ್ಣಿತನಾದ ಪರಮಾತ್ಮನು, ವೇದ ಉಪನಿಷತ್ತುಗಳಲ್ಲಿ ಬಹು ಸುಂದರವಾಗಿ ವರ್ಣಿತನಾದ ಪರಮಾತ್ಮ ಚರ ಅಚರ. ಚರ ಅಂದ್ರೆ ಅಡ್ಡಾಡವು. 84 ಲಕ್ಷ ಜೀವರಾಶಿಗಳೊಳಗ ಗಿಡ ಮರಗಳು ಬಿಟ್ಟರೆ ಉಳಿದು ಎಲ್ಲ ಅಡ್ಡಾಡ್ತಾವ. ಗಿಡ ಮರಗಳೇನಾದವ ನೆಲ್ಲ ಕೂತ್ಬಿಟ್ಟವು, ಅವು ಅಡ್ಡಾಡಂಗಿಲ್ಲ. ಆದ್ರೂ ಅವಕ್ಕೆ ಜೀವ ಅದ. ಚರ ಅಂತಂದ್ರೆ ಅಡ್ಡಾಡವು. ಅಂಡಜ, ಪಿಂಡಜ, ಉದ್ಬೀಜ, ಸ್ವೇದಜ ಅವಲ್ಲ, ಅದ್ರೊಳಗ ಉದ್ಬೀಜ ಅಷ್ಟೇ ಅಚರ, ಉಳಿದು ಎಲ್ಲ ಚರ ಅಂದ್ರೆ ಚಲಿಸವು. ಮತ್ತೆ ಪರ ಅಪರ. ಪರ ಅಪರ ಅಂದ್ರೇನು? ಪರ ಅಂದ್ರೆ ಶ್ರೇಷ್ಠ. ಎಷ್ಟು ಶ್ರೇಷ್ಠ? ಬಹಳ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ. ಅಪರ ಅಂತಂದ್ರೆ ಕನಿಷ್ಠ. ಎಷ್ಟು ಕನಿಷ್ಠ? ಅದಕ್ಕಿಂತ ಕನಿಷ್ಠ ಆಗಿದ್ದು ಮತ್ತೊಂದಿಲ್ಲ. ಹೀರೋ ಶ್ರೇಷ್ಠ, ವಿಲನ್ ಕನಿಷ್ಠ. ಹೆಂಗದ ಬುದ್ಧಿ? ಪರ ಅಪರ. ಆ ಬ್ರಹ್ಮ ಹೆಂಗದನ? ಉಪನಿಷತ್ತುಗಳಲ್ಲಿ ಬಹು ಸುಂದರವಾಗಿ ವರ್ಣಿತನಾದ ಪರಮಾತ್ಮನು ಚರ ಅಚರ, ಪರ ಅಪರ. ಮತ್ತ ಜಡ ಅಜಡ. ಅಜಡ ಅಂದ್ರೆ ಚೇತನ ವಸ್ತು. ಜಡ ಅಂತಂದ್ರೆ ಸ್ವಪರ ಪ್ರಜ್ಞಾ ಶೂನ್ಯತ್ವಂ ಜಡತ್ವಂ. ಯಾವುದು? ಸ್ವಪರ ಪ್ರಜ್ಞಾ ಭರಿತತ್ವಂ ಚೇತನ. ಅಜಡ. ಅದರೊಳಗೆ ಪ್ರಜ್ಞೆ ತುಂಬಿತ್ತು. ತಾನು ಯಾರು ಅಂತ ಗೊತ್ತಿರ್ಬೇಕು. ಸ್ವಯಂ ಪ್ರಕಾಶ ಇರಬೇಕು. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆವಿಲ್ಲದೆ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂಥದ್ದು ಯಾವುದದು? ಅಜಡ. ಮತ್ತೆ ಪರಪ್ರಕಾಶದಿಂದ ಪ್ರಕಾಶ ಆಗದು ಯಾವುದು? ಜಡ. ಇನ್ನೊಂದು ಬೆಳಕಿನಿಂದ ಅದು ಬೆಳಕಾಗ್ತದೆ. ತನ್ನಲ್ಲಿ ಸ್ವಂತ ಪ್ರಕಾಶ ಇಲ್ಲ ಅದಕ್ಕೆ ಜಡ. ವಿಶ್ವಕ್ಕೆಲ್ಲ ಪರಮಾಶ್ರಯ. ಪರಮಾತ್ಮ ಹೆಂಗದನ? ಇವೆಲ್ಲದಕ್ಕೂ ಚರ ಅಚರ, ಪರ ಅಪರ, ಜಡ ಅಜಡ, ಎಲ್ಲಾ ವಿಶ್ವಕ್ಕೆ ಅವನು ಪರಮ ಆಶ್ರಯ. ಆ ವಿಶ್ವದ ಆದಿ ಅಂತ್ಯಗಳಲ್ಲಿ ಆರಂಭ, ಅಂತ್ಯ, ಮಧ್ಯ ಎಲ್ಲದರೊಳಗೆ ಏನಾಗ್ಯಾನ? ಹಾಸು ಹೊಕ್ಕಾಗಿ ತುಂಬಿದ್ದಾನೆ. ಹಾಸು ಹೊಕ್ಕಾಗಿ ತುಂಬಿದ್ದಾನೆ. ಅವನನ್ನು ಯಾವ ದೇಶವೂ ಬಂಧಿಸದು, ಯಾವ ಕಾಲವೂ ಬಂಧಿಸದು. ಅವನು ಇದೇ ದೇಶದವನು ಅಂತ ಹೇಳಕ್ಕೂ ಬರಲ್ಲ, ಇದೇ ಕಾಲದವನಂತನೂ ಹೇಳಕ್ ಬರಲ್ಲ. ವಸ್ತು, ಯಾವ ವಸ್ತು ಅದನ್ನ ಪರಿಮಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೊಂದು ಮೂರ್ತಿ ಮಾಡಿ ಹಿಂಗೆ ಇರ್ತಾನಂತ ಹೇಳಕ್ ಸಾಧ್ಯನೇ ಇಲ್ಲ. ಅಪರಿಮಿತ ಅದನ್ನ, ಅಪರಿಚ್ಛಿನ್ನ. ಅವ ಎಲ್ಲದರ ಜೊತೆಗೆ ಅಭಿನ್ನವಾಗಿದನು. ಪರಿಚ್ಛಿನ್ನ ಇಲ್ಲ, ಅಪರಿಚ್ಛಿನ್ನ. ಅವನನ್ನ ವೇದಾಂತಿಗಳು ಬ್ರಹ್ಮ ಎಂಬ ಸಂಕೇತದಿಂದ ಗುರುತಿಸಿದ್ದಾರೆ. ಶಿವಯೋಗಿ ಶಿವಾಚಾರ್ಯರು ಅದೇ ಬ್ರಹ್ಮನಿಗೆ ಪರಶಿವ ಎಂಬ ಅಭಿಧಾನ ಇತ್ತಿದ್ದಾರೆ. ವಿಶ್ವರಚನೆ ಹಾಗೂ ವಿಶ್ವಾಭಿವ್ಯಕ್ತಿಗೆ ಆಧಾರ ದೇವನಾದ ಅವನಿಗೆ ಹೃದಯ ಕಮಲ, ಹೃದಯ ಹೂವನ್ನ, ಭಕ್ತಿ ಜಲವನ್ನ ಸಮರ್ಪಿಸಿ ವಂದಿಸುತ್ತೇವೆ ಅಂತ. ತಂ ನಮಾಮಿ ಪರಾಂ ಶಿವಾಂ ಅಂತ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀವಿ. ಚರಣಕಮಲ, ಕಮಲನಯನ, ಮತ್ತೇನು ಪದ್ಮನಾಭ, ಎಲ್ಲನೂ ಕಮಲವನ್ನ ಬಳಸ್ತಾರ.
ಹಂಗ್ಯಾಕೆ ಬಳಸ್ತಾರ್ರಿ? ಕಣ್ಣಿಗೆ ಕಮಲಕ್ಕ ಕಮಲದಂತ ಕಣ್ಣುಳ್ಳವಳು ಕಮಲ ನಯನ. ಏನಂಗಂದ್ರ ನಾಮರೂಪ ಅನ್ನೋದೇ ಕೆಸರು. ಆ ನಾಮರೂಪ ಅನ್ನೋ ಕೆಸರು ಬಿಟ್ಟು ಕೇವಲ ಸತ್ಚಿತ್ ಆನಂದವನ್ನ ಯಾರು ನೋಡ್ತಾರ ಅದೇ ಕಮಲ ನಯನ. ಬರಬರಿನಾ? ಪದ್ಮನಯನ ನಿಮ್ಮಲ್ಲಿ ಅದಲ್ಲ ಪದ್ಮನಯನ. ಅದೇ ಹೇಳ್ಬೇಕಾಗಿತ್ತು. ಮನೆ ಬಂದಾಗ ಎಷ್ಟು ಪ್ರಯತ್ನ ಮಾಡಿದೆ, ನೆನಪು ಮಾಡ್ಕೊಂಡೆ. ಪದ್ಮನಯನ ಅಂತ ಹೇಳಕ್ ನೆನಪೇ ಆಗಲಿಲ್ಲ. ಕನಸಿನಾಗ ಬಂದಾದಂಗಾಯ್ತು. ಇನ್ನೊಂದ್ ದಿನ ಇದ್ರ ಚಲೋ ಇತ್ತೇನೋ ಅನಿಸ್ಲಕತ್ತದ. ಅಲ್ಲಿ ಏನು ಚಿಂತನೆ ಮಾಡ್ಲಕ್ ಆಗಲಿಲ್ಲ, ಏನಾಗಲಿಲ್ಲ. ಸುಮ್ನೆ ಹೋದೆ, ಮಕ್ಕೊಂಡೆ, ಎದ್ದೆ, ಬಂದೆ, ಉಂಡೆ, ತಿಂದೆ. ಬರಂ ಎಲ್ಲಿ ಗೊತ್ತಿ ಬಾಗಲಕೋಟೆ. ಅದು ಬಾಗಲ್ದಾಗ ಎಲ್ಲಿಗೆ ಹೋಗ್ಬೇಕಾದ್ರೆ ಬಾಗಲ್ದಂದು ಹೋಗಬೇಕು ನೀವು. ಬಾಗಲ ಕೂತಂಗ ಅದೀರಿ ನೀವು. ಒಟ್ಟ ಎಲ್ಲಿಗೆ ಹೋದ್ರೂ ನೀವು ನಿಮ್ ಬಾಗಲ್ದಂದೇ ಹೋಗ್ಬೇಕು ನೀವು. ಬಾಗಲಕೋಟೆಯವ್ರು ನೀವು. ಎಲ್ಲಾದ್ರೂ ನಿಂಬಲ್ಲಿ ಬಂದು ಹೋಗ್ಬೇಕು. ಹೋಗಾಗರೆ ಬರ್ಬೇಕು, ಬರಗಾರೆ ಬರ್ಬೇಕು. ಅದು ಪದ್ಮನಯನ ಅಂತಂದ್ರೆ ಕಣ್ಣಿಂದ ನೋಡಿದಾಗ ಏನೇನು ಆಕರ್ಷಣೆಗಳಾಗ್ತವ, ಏನೇನು ಭಾವನೆಗಳು ಉತ್ಪತ್ತಿ ಆಗ್ತವ, ಏನೇನು ಶಬ್ದಗಳು ಉತ್ಪತ್ತಿ ಆಗ್ತವ, ಅವು ಯಾವಕ್ಕೂ ಸಂಬಂಧ ಇರಲಾರ್ದಂಗ ಅವೆಲ್ಲ ಕೆಸರು. ಸ್ವಚ್ಛ ನಿರ್ಮಲವಾದಂತ ದೃಷ್ಟಿಯಿಂದ ನೋಡಿದರೆ ಎಲ್ಲಾನು ಬೇಕಾದಷ್ಟದ ಆದತ್ತೇಳಿ ಅದು ಹಚ್ಕೊಳ್ಳೋದಿರ್ತದೇನದು. ಸ್ವಚ್ಛ ಇರ್ಬೇಕು. ಅದಕ್ಕೆ ಯಾವ ದೃಷ್ಟಿ ಸ್ವಚ್ಛ ಪವಿತ್ರ ಅದ ಅದೇ ಪದ್ಮನಯನ. ಕೆಸರಿದ್ರೂ ಹಚ್ಕೊಳ್ಳಾರ್ದಂಗಿರೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಯಾವುದು ಅಂಟುಕೊಳ್ಳಾರ್ದಂಗಿರೋಂಥ ದೃಷ್ಟಿ ಏನದಲ್ಲ ಅದೇ ಪದ್ಮನಯನ. ಪಾದ ಕಮಲ, ನಿಮ್ಮ ಚರಣ ಕಮಲಗಳಿಗೆ ನಮಿಸುವೆ ಅಂತೇಳಿ. ನನ್ನ ಚರಣಕ್ಕ ಕಮಲಕ್ಕ ಏನ್ ಸಂಬಂಧ ಅದಪ್ಪ? ಚರಣಕ್ಕ ಕಮಲಕ್ಕ ಏನ್ ಸಂಬಂಧ ಅದ? ಅಲ್ಲೊಂದು ದೊಡ್ಡ ರೋಗ. ಏನು? ಗುರು ಶಿಷ್ಯ ಅನ್ನೋದೇ ಒಂದು ದೊಡ್ಡ ರೋಗ. ಆ ಕಾಲಿನೊಳಗಿರೋದೇ ದೊಡ್ಡ ಸಮಸ್ಯೆ ಅದ. ಎಲ್ಲಾರು ಬಂದು ಕಾಲಿಗೆ ನಮಸ್ಕಾರ ಮಾಡಿದ ಕೂಡ್ಲೇನೆ ಇವ ಭಾರಿ ದೊಡ್ಡದು ಏನೋ ಸಾಧನೆ ಮಾಡಿ ಖುಷಿಯಾಗ್ಬಿಡ್ತಾನ. ದೊಡ್ಡ ಮನುಷ್ಯ ಅನ್ಸ್ಕೊಂಡ್ಬಿಡ್ತಾನ ಒಮ್ಮೆದೊಮ್ಮೆ. ಅದಕ್ಕೆ ಬಸವಣ್ಣವ್ರ ಒಂದು ವಚನದಾಗ ಬರೀತಾರ, ಸೊಕ್ಕ ಬರ್ಲಕತ್ತದ್ರು ನೀವೆಲ್ಲ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನನಗೆ ಸೊಕ್ಕ ಬರ್ಲಕತ್ತದ, ದಯವಿಟ್ಟು ನನಗ ಸೊಕ್ಕ ಹೊರಗೆ ಮಾಡ್ಬೇಡ್ರಿ. ಎಲ್ಲರೂ ನಮಸ್ಕಾರ ಮಾಡೋಣ, ನನಗೆ ಒಳಗೆ ಬಂದೇನೋ ಅಹಂಕಾರ ಬೆಳಿಲಕತ್ತದ ಅಂತೇಳಿ ಗೊಳಾಡ್ತಾನ ಒಂದು ವಚನದೊಳಗೆ. ಹೆಂಗದ? ಬಂದು ನಮಸ್ಕಾರ ಮಾಡಿದ ಕೂಡಲೇ ನಾನು ಒಳಗ ಅಹಂಕಾರ ಬೆಳೀತದ. ಯಾರೋ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸರಳವಾಗಿ ಸಹಜವಾಗಿ ಇರ್ರಿ. ಕೈ ಮುಗಿದು ಬಾಗಿದ ತಲೆ ಮುಗಿದ ಕೈ ಯಾಟಿದ್ರೆ ಸಾಕು. ಹೃದಯದೊಳಗ ಒಂದಿಷ್ಟು ಪ್ರೀತಿ ಇರಲಿ, ಭಕ್ತಿ ಇರಲಿ, ಬಾಯಿಯೊಳಗೆ ಶಿವಮಂತ್ರ ಇರಲಿ, ಹಣಿಗೆ ಒಂದಿಟ್ಟು ವಿಭೂತಿ ಇರಲಿ, ಅಂಗದ ಮೇಲೆ ಲಿಂಗ ಇರಲಿ, ಕೊಳ್ಳಾಗ ಒಂದಿಟ್ಟು ರುದ್ರಾಕ್ಷಿ ಇರಲಿ, ಇಷ್ಟಿರ್ಲಿ. ಕಾಲಿಗೆ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಒಬ್ಬನಿಗೆ ಬಹಳ ದೊಡ್ಡವ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಅಷ್ಟು ನಮಸ್ಕಾರ ಮಾಡಿದ ಕೂಡ್ಲೇನೆ ಏನಾಗ್ಬಿಡ್ತದಂದ್ರ ಅದು ಮಲ ಆಗ್ಬಿಡ್ತದ. ಅಲ್ಲಿ ಇಷ್ಟು ಮಂದಿ ನನ್ನ ಶಿಷ್ಯರದರ ಲಿಸ್ಟ್ ಬರ್ಕೊಂಡಿರ್ತಾರೆ ಡೈರೆಕ್ಟ್ ಸ್ವಾಮಿಗಳು. ಅವ್ರು ನನ್ನ ಶಿಷ್ಯರು, ಇವ್ರು ನಮ್ಮ ಶಿಷ್ಯರು. ಒಬ್ಬರಿಗೆ ಹೋಗಿ ಬಂದು ತತ್ವಜ್ಞಾನ ಹೇಳಿ ಉದ್ಧಾರ ಮಾಡಂಗಿಲ್ಲ. ಅವ್ರಿಗೆಲ್ಲ ಶಿಷ್ಯರ ಲಿಸ್ಟ್ನಾಗ ಬರೆದು ಇಟ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಗುರುಗಳೇ ಆಗಿರಲ್ಲ, ಅವ್ರ ಶಿಷ್ಯರು ಆಗಿರಂಗಿಲ್ಲ. ಒಬ್ಬ ಸ್ವಾಮಿಯರೇ ಹೋಗಿ ತಾ ಲಿಂಗ ಕಟ್ಟಿದವನಿಗೆ ತತ್ವಜ್ಞಾನ ಹೇಳಿ ಒಂದು ಶ್ಲೋಕ ಹೇಳಿ ಉದ್ಧಾರ ಮಾಡೇನೆ ನೋಡ್ರಿ. ಎಲ್ಲಾರ ಅಂತದ್ ಇತ್ತಂದ್ರೆ ಒಂದು ಹಿಸ್ಟ್ರಿ ತೋರಿಸ್ಬಿಡ್ರಿ ನಮಗೆ. ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಸ್ವಾಮಿಗಳು. ಒಮ್ಮೆ ಲಿಂಗ ಕಟ್ಟಿದ ಮೇಲೆ ಗುರು ದೇಶ ಪಾಲಾಗಿವಾದ, ಶಿಷ್ಯ ದಿಕ್ ಪಾಲಾಗಿವ. ಇಷ್ಟು ಮಂದಿ ನನ್ನ ಶಿಷ್ಯರು.
ಇದು ನಮ್ಮ ಶಿಷ್ಯರ ಮನೆ, ಇದು ಶಿಷ್ಯರ, ಇದೇ ನೋಡ್ರಿ ಮಲ. ಮತ್ತ ಆ ಶಿಷ್ಯರ ತಲೆಗೂ ಒಂದು ಮಲ, ಇವ್ರು ನಮ್ಮ ಗುರುಗಳಂತ. ಈ ಮಲ ಹೋಗಿರ್ಬೇಕು. ಪಾದ ಕಮಲ ಅಂತಂದ್ರೆ ಆ ಮಲ ಹೋಗಿದ್ರೆ ಅದು ಪಾದ ಕಮಲ. ಆ ಮಲ ಅಂಟುಕೊಳ್ಳಾರ್ದಂಗೆ ಇರ್ಬೇಕು ನೋಡ್ರಿ. ಅದು ನಿಮ್ಮನ್ನ ನಾವೆಂದರೆ ನಮ್ಮ ಶಿಷ್ಯರತ್ತೆ ಎಲ್ಲರೂ ಹೇಳ್ಕೊಂಡಿವೇನ್ರಿ ಎಂದರೆ ನಮ್ಮ ಗುರುಗಳತ್ತೆ ಹೇಳ್ತೀವಿ ನಾವು. ನಿರ್ಮಲವಾಗಿರ್ಬೇಕು. ಇವರೆಲ್ಲ ನಮ್ಮ ಗುರುಗಳತ್ತೆ ಹೇಳ್ತೀವಿ, ಶಿಷ್ಯರತ್ತೆ ಎಂದು ಹೇಳಿಲ್ಲ ನಾನು. ಎಂದೂ ನಿಮ್ಮನ್ನ ನಾವು ಕೆಳಗೆ ತಿಳ್ಕೊಂಡೇ ಇಲ್ಲ, ನಮ್ಮ ಶಿಷ್ಯರ ಅನ್ಕೊಂಡೇ ಇಲ್ಲ. ನಾನು ಸಾಧ್ಯನೇ ಇಲ್ಲ, ಅನ್ಕೊಳಕ್ನು ಬರಂಗಿಲ್ಲ, ಅನ್ಕೋಬಾರದು. ಅದೇ ಮಲ, ಮತ್ತೇನದು? ಇವ್ರು ನಮ್ಮ ಗುರುಗಳು ಅನ್ನೋದು ಒಂದು ಮಲ, ಇವ್ರು ನಮ್ಮ ಶಿಷ್ಯರ ಅನ್ನೋದು ಇನ್ನೊಂದು ಮಲ. ಏನು ಅವ್ರಿಗೆ ಏನ್ ವ್ಯತ್ಯಾಸ ಇರ್ತದ? ಅವ ಮುಂದೆ ಓದ್ಕೊಂಡಿರ್ತಾನ, ಮುಂದೆ ತಿಳ್ಕೊಂಡಿರ್ತಾನೆ. ಇವ ಹಿಂದೆ ಓದ್ಕೊಂಡು ಹಿಂದೆ ತಿಳ್ಕೊತೊಂಡಿರ್ತಾನ. ಒಬ್ಬ ಸೀನಿಯರ್, ಒಬ್ಬ ಜೂನಿಯರ್, ಅಷ್ಟೇ. ಅದಕ್ಕೇನು ಅವಂದು ಏನು ಸ್ವಂತದ್ದಿರಲ್ಲ, ಇವಂದು ಏನು ಸ್ವಂತದ್ದಿರಲ್ಲ. ಹಿಂದಿನ ಋಷಿ ಮುನಿಗಳು ಮಾಡಿಟ್ಟಂತ ಶ್ಲೋಕಗಳ ಜ್ಞಾನವನ್ನು ಹೇಳ್ತಿರ್ತಾನೆ. ಮೊನ್ನೆ ಒಂದು ವಿಡಿಯೋದಾಗ ಹಾಕಿದ್ರು, ಏನಪ್ಪ ಇವೆಲ್ಲ ಶಾರ್ಟ್ಸ್ ಅಂತ ಮಾಡ್ಲಕತ್ತಾರ, ಬಹಳ ಚಲೋ ಮಾಡ್ತಾರ. ಸಮಾಜದೊಳಗ ಯಾವ ರೀತಿ ಇರ್ಬೇಕನ್ನೋದಕ್ಕ ಕೆಲವೊಂದು ಶಾರ್ಟ್ಸ್ ಮಾಡಿ ಯೂಟ್ಯೂಬ್ನಾಗ ಬಿಡ್ತಿರ್ತಾರ. ಆಕೆ ಅತ್ತಿ ಸೊಸಿಗೆ ಹೇಳ್ತಿರ್ತಾಳ, ಇದೇನು ನಿನ್ನ ತವ್ರ ಮನಿ ಅಂತ ತಿಳ್ಕೊಂಡಿದ್ದೇನೆ, ಹೆಂಗ ಬೇಕಂಗ ಇರ್ಬೇಕಂತಿದಿ, ಇದು ನಿನ್ನ ಗಂಡನ ಮನಿ, ಇದು ನಿನ್ನ ಅತ್ತಿ ಮನಿ, ನೀನು ಈ ಮನಿಗೆ ಸಸಿ ಅದಿ, ಸಸಿ ಹೆಂಗಿರ್ಬೇಕು ಹಂಗಿರು ಅಂತೇಳಿ ಸಸಿಗೆ ಅತ್ತಿ ವಾರ್ನಿಂಗ್ ಕೊಡ್ತಾವ. ಇದು ನಿನ್ ತವ್ರ ಮನಿ ಅಂತ ತಿಳ್ಕೊಂಡಿದೇನು ಅಂತ ಅಂದ ಕೂಡ್ಲೇನೆ ಸಸಿ ಹಾಕಿ ಅತ್ತಿ ಏನಂತ ಗೊತ್ತದ? ಹೌದಪ್ಪ, ನಂದು ತವ್ರ ಮನಿ ಇದ ಅಲ್ಲ, ಮತ್ ನಿನ್ ತವ್ರ ಮನಿ ಅದ, ನೀನ್ ಹೆಂಗ್ ಬೇಕಂಗ್ ಮಾಡ್ಲಿಕ್ಕ ಕೇಳ್ತಾವ. ಅತ್ತಿ ತವ್ರ ಮನಿ ಏನ್ರಿ ಅದು ಮನಿ? ಮತ್ತಿಬ್ಬರು ನಿಂದೇನ್ ತವ್ರ ಮನಿ ಏನಿದೆ ಅಂತ ಪರಿ ಜೋರ್ ಮಾಡಿ ಹೇಳ್ತೀವಿ. ನಿನ್ ತವ್ರ ಮನಿಗೆ ಬಂದಾಗ ಅದು ಮಾತಾಡ್ಬೇಕು. ನೀನು ಇಲ್ಲಿ ಅದೇ ಮಾಡ್ಕೊಂತಿಲ್ಲ. ನೀ ಸೀನಿಯರ್ ಸಸಿ, ನಾ ಜೂನಿಯರ್ ಸಸಿ, ಅಷ್ಟೇ. ಬಾ ಕಾರ್ಬಾರ್ ಮಾಡಬೇಡ ನೀನು. ಅದಕ್ಕ ಆಕೆ ಅತ್ತೇನಂತಾಳ, ಸಾರ್ಥಕ ಆಯ್ತು ನನ್ನ ಸಂಸಾರ, 9 ತಿಂಗಳು ಹೊಟ್ಟೆಯಾಗಿಟ್ಟು ಬೆಳೆಸ್ಕೊಂಡು ಕಷ್ಟಪಟ್ಟು 25 ವರ್ಷದ ಮಗನ ಮಾಡಿ ನಿನ್ನ ಮದುವೆ ಮಾಡಿದಕ್ಕೆ ಭಾರಿ ಸಾರ್ಥಕ ಆಯ್ತು. ಸಖೀದ್ ಗೋಳಾಡ್ತಾಳ. ಇಕ್ಕಿ ಅಂತಾಳ, ನಿನ್ನ ಮಗನಿಗೆ ಅಟ್ಟೆ ನೀನು 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡಿದಿ, ನಮಗ ಜೊಮ್ಯಾಟೊ ಮಾರ್ಕ್ಲಿಂತ ಆನ್ಲೈನ್ಲಿಂತ ಡೌನ್ಲೋಡ್ ಮಾಡ್ಕೊಂಡ್ರ ನಮ್ಮ ಅವ್ವ ಅಪ್ಪ. ನಮ್ಗೇನು ಹೊಟ್ಟೆಗೆ ಇಟ್ಕೊಂಡು ಬೆಳೆಸಿಲ್ಲ, ಎಲ್ಲಿದ ಆನ್ಲೈನ್ ಡೌನ್ಲೋಡ್ ಮಾಡಿಕೆ ತರ್ಸ್ಕೊಂಡ್ರ, ಆನ್ಲೈನ್ ಮಾರ್ಕೆಟಿಂಗ್ ಮ್ಯಾಗ ತರ್ಸ್ಕೊಂಡ್ರ. ನೀನೇನ್ ಮಾಡಿದಿ, ನೀವು ನೇಟ್ ಕಷ್ಟಪಟ್ಟಿದಿ, ನಮ್ಮ ಅವ್ವ ಅಪ್ಪನು ಅಷ್ಟೇ ಕಷ್ಟಪಟ್ಟು ಬೆಳೆಸ್ಯಾರ, ಹೋಗ ಮೂಳ ಅಂತವ. ಅತ್ತಿ ದರ್ಪ ತೋರ್ಸ್ಲಕ್ಕ ಹೋದ್ರ ಈಗಿನ ಕಾಲ ಬಹಳ ಸೂಕ್ಷ್ಮ ಆಗ್ಬಿಟ್ಟದ. ಫ್ರೆಂಡ್ಲಿ ಇದ್ರೆ ಇರ್ತಾರ, ಇಲ್ಲ ಅಂತಂದ್ರೆ ಗೆಟ್ ಔಟ್. ಏನು ಮಾತಾಡ ಇಲ್ರಿ. ಎಷ್ಟ್ ದಿನ ನಡೀತದ ಸುಳ್ಳು ನಾಟಕಗಳು ಇವೆಲ್ಲ? ಸಮಾಜದಾಗ ಮಾಡಿದ ರೂಲ್ಸ್ ಇವು, ನಾಟಕ ರೂಲ್ಸ್ ಇವೆಲ್ಲ, ಸುಳ್ಳು ನಾಟಕಗಳು. ನನ್ನ ಅತ್ತಿ ತನ್ನ ಸೊಸಿಯನ್ನ ತನ್ನಂತೆ ನೋಡ್ಕೊಂಡ್ಬಿಟ್ಲಂತಂದ್ರ, ಸೊಸಿ ಅತ್ತಿಯನ್ನ ತನ್ನಂತೆ ನೋಡ್ಕೊಂಡ್ಬಿಟ್ರೆ ಹೋಗು, ತನ್ನಂತೆ ನೋಡ್ಕೊಳ್ಳೋದೇ ಸತ್ಯ. ಅನ್ಯವಾಗಿ ಒಬ್ರು ದೊಡ್ಡವರು ಒಬ್ರು ಸಣ್ಣವ್ರತ್ತೆ ನೋಡ್ಕೊಂಡ್ರಂತ ಹೋಯ್ತದು ಮಲ. ಸಮಾಜ ಮಾಡಿದ್ದದು. ಅದೇ ಮತ್ತ ಅತ್ತೆ ಸಸಿ ಹಂಗಿರ್ಬಾರ್ದು. ಸಮಾನ ಭಾವದಿಂದ ಅಲ್ಲಿ ಏನ್ ಕೆಲಸ ಹಂಚ್ಕೊಂಡು ಸಮಾನ ಭಾವದಿಂದ ಅವ್ರವ್ರ ಕೈಲಿ ಏನೇನ್ ಮಾಡ್ಲಕ್ ಸಾಧ್ಯತೋ ಅದ್ ಮಾಡಿ ಆನಂದವಾಗಿರ್ಬೇಕು. ಅಧಿಕಾರ ಮಾಡ್ಲಕ್ ಹೋಗ್ತಾರಲ್ಲ, ಅದೇ ಸಮಸ್ಯೆ. ಸಿಟ್ಟು ಬರ್ತದ. ಒಬ್ರಿಗೊಬ್ರಿಗೆ ಅಧಿಕಾರ ಮಾಡ್ಲಕ್ ಹೋದ್ರ ಅಂದ್ರೆ ಅಧಿಕಾರ ನಡೀಲಿಲ್ಲ ಅಂದ್ರೆ ಸಿಟ್ಟು ಬರ್ತದ, ಕಿರಿಕಿರಿ ಬರ್ತದ. ಗಂಡ ಹೆಂಡತಿ ಕೀಳು, ಗಂಡ ಶ್ರೇಷ್ಠ, ಮಗ ಕೀಳು, ಅಪ್ಪ ಶ್ರೇಷ್ಠ, ಸಸಿ ಕೀಳು, ಅತ್ತಿ ಶ್ರೇಷ್ಠ, ಗುರು ಶ್ರೇಷ್ಠ, ಶಿಷ್ಯ ಕೀಳು. ಇವೆಲ್ಲ ಏನದಾವ? ಇವು ಸಮಾಜದ ಮಾಡಿದ್ವು, ಇವು ಸಮಾಜದ ರೂಲ್ಸ್. ಅವು ಸಮಾಜ ನಾವು ಮಾಡ್ಕೊಂಡು ಅವು ತತ್ವದ ಆಧಾರದ ಮೇಲೆ ಏನೂ ಇಲ್ಲವು. ತಾತ್ವಿಕವಾಗಿತ್ತಂತಂದ್ರೆ ಏನು ಬೇಕಾಗಿಲ್ಲ. ನೈತಿಕತೆ, ಧಾರ್ಮಿಕತೆ ಏನೂ ಬೇಕಾಗಿಲ್ಲ ತತ್ವಜ್ಞಾನದೊಳಗೆ. ಎಲ್ಲರೂ ಒಂದೇ ಭಾವದಿಂದ ಇದ್ರೆ ಎದಕ್ ಬೇಕಾವೆಲ್ಲ?
ಬಿಸ್ಲೇರಿ ನೀರ್ ಇದ್ದಂಗ ಆ ನೀರ್ ತಗೊಂಡು ನೀವು ಮಾರಿನೂ ತೊಳ್ಕೋಬಹುದು, ಅಡಿಗೆನೂ ಮಾಡಬಹುದು, ಲ್ಯಾಟ್ರಿನ್ಗೂ ಹಾಕೋಬಹುದು, ಜಳಕನೂ ಮಾಡಬಹುದು. ಬಿಸ್ಲೇರಿ ನೀರು ಇತ್ತಂತಂದ್ರ ಆ ತತ್ವಜ್ಞಾನ ಅಂತಂದ್ರೆ ಬಿಸ್ಲೇರಿ ವಾಟರ್ ಇದ್ದಂಗ, ಪ್ಯೂರಿಫೈಡ್ ವಾಟರ್, ಅದರಿಂದ ಏನೆಲ್ಲ ಮಾಡ್ಬೋದು. ನಳದ ನೀರು ಇತ್ತು ಅಂತಂದ್ರ ಲ್ಯಾಟ್ರಿನ್ದಾಗಿರೋ ನೀರು ಬೇರೆ, ಬಚ್ಚಲಾಗಿ ಮನೆಯಾಗಿರೋ ಬೇರೆ, ಅಡಿಗೆ ಮನೆಯಾಗಿರೋ ಬೇರೆ, ದೇವ್ರ ಮನೆಯಾಗಿರೋ ಬೇರೆ, ತರ ನೀರುಗಳು ಮಾಡಿ ಇಟ್ಟಿರ್ತಾರ ಅವ್ರ. ಬಿಸ್ಲೇರಿ ನೀರೇ ಇತ್ತು ಮನಿ ತುಂಬಾ ಅಂತಂದ್ರ ಏನ್ ಬೇಕಾದ್ ಮಾಡ್ಬೋದು. ಆದ್ರೆ ಹಂಗಿಲ್ಲ, ತತ್ವಜ್ಞಾನ ಏನದಲ್ಲ ಬಿಸ್ಲೇರಿ ನೀರ್ ಇದ್ದಂಗ. ಇಲ್ಲ ಅಂದ್ರೆ ಇವು ನರಕ ಚಾಲು. ಸಮಾಜ ಮಾಡಿದ ರೂಲ್ಸ್ಗಳೆಲ್ಲ ನರಕಕ್ಕೆ ಕಾರಣ ಆಗ್ತಾವ. ಮುಂದೆ ಬಾಳ ದಿನ ನಡೆಯಂಗಿಲ್ಲ. ನಾಟಕ ರೂಲ್ಸ್ ಅವು ಎಲ್ಲರೂ ಒಂದೇ ಅನ್ನಂಗೆ ತಿಳ್ಕೊಂಡು ಫ್ರೆಂಡ್ಲಿ ಇರೋಂಥದ್ದು ಕಲಿಸ್ಲಿಲ್ಲ ಅಂತಂದ್ರೆ ಹೋಯ್ತು ಅಷ್ಟೇ. ದುರ್ವಾಸ ಮುನಿಗಳು ಎಲ್ಲ 13 ಲೋಕಗಳನ್ನು ನೋಡಿದ್ರಂತ, ಎಲ್ಲಾ ಕಡೆ ಅಡ್ಡಾಡಿದ್ರಂತ. ನೋಡಿದ ಮೇಲೆ ಎದುರ ಯಮ ಸಿಕ್ಕನಂತ ಬರಾಗ. ಎಲ್ಲಾ ಕಡೆ ತಿರುಗಾಡಿ ಬರಾಗ ಆಕಾಶ ಮಾರ್ಗವಾಗಿ ದುರ್ವಾಸ ಮುನಿಗಳು ಏನ್ ಮಾಡಿದ್ರು, ಯಮಧರ್ಮ ಸಿಕ್ಕ. ಏನಪ್ಪ ಯಮಧರ್ಮ, ನಿಂದ ನರಕದ ವೈಭವ ಹೆಂಗ್ ನಡೆದದ, ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದವೇನು ಅಂತ. ಈಗ ಬ್ಯಾರೆ ಬೇರೆ ಲೋಕದ್ದು ಏನಾರ ಹೇಳ್ತಿದಿ ಚಂದದಪ್ಪ, ನಮ್ದೇನು ಹೇಳ್ತಿದಿ ನಮ್ ನರಕದ್ದು. ನಾನೇ ನರಕ ಬಿಟ್ಟು ಎಲ್ಲರೂ ಓಡಿ ಹೋಗ್ಬೇಕಂಗ ಏನಂಗಿರ್ತದ. ಎಂತಿಂತ ಪಾಪ ಕರ್ಮಗಳು ಮಾಡಿರ್ತಾರ, ಅವ್ರಿಗೆಲ್ಲ ಶಿಕ್ಷೆ ಕೊಡೋದು, ಅದೆಲ್ಲ ಕೆಟ್ಟ ಚೀತ್ಕಾರಗಳು ಕೇಳಕ ನನಗೇ ನರಕದ ಇರ್ಲಕ್ ಒಲ್ಲ ಅನಿಸ್ತದ. ಅದ್ರ ಸುದ್ದಿ ಏನ್ ಕೇಳ್ತಿ ಬಿಡಪ್ಪ. ಹಂಗ ನಡಿ ಹೋಗಮ್, ಒಂದ್ ಸ್ವಲ್ಪ ಹೋಗಮ್ ನಡಿ, ಎಲ್ಲೆಲ್ಲ ನರಕ ನೋಡಮ್ ನಡಿ. ಏನ್ ಎದಕ್ ಬರ್ತೀವಿ, ನಿನ್ನಂತ ಮಹಾತ್ಮರಲ್ಲಿ ಬರೋದೇನು ಅವಶ್ಯಕತೆ ಇಲ್ಲ. ಇಲ್ಲೇ ಮ್ಯಾಲಿಂತೆ ತೋರಿಸ್ಬಿಡು ನಿನ್ ನರಕ ಎಲ್ಲದ, ಒಂದ್ ಸ್ವಲ್ಪ ನಿನ್ ನರಕ ಲೋಕ ಎಲ್ಲದ ಒಂದ್ ಸ್ವಲ್ಪ ಇಲ್ಲೇ ಮ್ಯಾಲಿಂತೆ ತೋರಿಸು ಅಂತಾನ. ಅಲ್ಲಿ ಮ್ಯಾಲ್ ಕರ್ಕೊಂಡೋಗಿ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಇದೇ ನೋಡು ನರಕ ಅಂತ ಯಮಧರ್ಮ ತೋರಿಸ್ತಾನ. ಗೊತ್ತದೇನ್ರಿ ಕಥೆ ಇದು? ಗೊತ್ತದ ಇಲ್ಲ? ಇಲ್ಲ. ಅವ ಹಿಂಗ ಅಣಿಕ್ಯಾಕ್ತಾನ. ಯಾರು? ದುರ್ವಾಸ ಮುನಿ. ಹಿಂಗ ಹಣಿಕೆ ಹಾಕಿದಾಗ ಏನಾಗ್ತದ ಅಲ್ಲಿ, ಬಹಳ ಗೋಳಾಟ, ಶಿಕ್ಷೆ ಕೊಡ್ತಾರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ, ಚೀರಾಡ್ತಿರ್ತಾರ, ಅಳತಿರ್ತಾರ, ಅದು ಮಾಡ್ತಿರ್ತಾರ ಅಂತ ಹೇಳಿ ಒಬ್ಬರನ್ನು ಚೀರಾಡವಲ್ರು, ಒಬ್ಬರು ಅಳುವಲ್ರು. ಎಷ್ಟು ಶಾಂತ ಅದರಲ್ಲೋ ಮಾರಾಯ. ಸುಮ್ನೆ ಹೇಳ್ತಾ ಏನ್ ಸುಳ್ಳೆ ನರಕದ ಬಗ್ಗೆ ಏನಾರ ಒಂದು ವರ್ಣನೆ ಮಾಡ್ತಲ್ಲ ಅಂತ ಹೇಳಿ ದುರ್ವಾಸ ಮುನಿ ಯಮಧರ್ಮನ ಮೇಲೆ ಸಿಟಿ ಬರ್ತಾರ. ಸುಮ್ನೆ ಹೇಳ್ತೇನೆ ಏನಾರ ಒಂದು ನೋಡಿ, ಎಲ್ಲರೂ ಎಷ್ಟು ಶಾಂತ ಅದಾರ ನೋಡು. ಅವ ಯಮಧರ್ಮಂದ 24 ತಾಸು ಅಳದು ಕರೆದು ಮಾಡಂತ ನರಕ ಇದು ಯಾಕೆ ಶಾಂತ ಅದಾರ ನನಗೂ ತಿಳಿಯಲಾಗ್ಯದಪ್ಪ. ಸಿಟ್ಟಿಗೆ ಬರ್ಬೇಡ, ಯಾಕೆ ಇದು ಏನಾಯ್ತು ತಿಳಿಯವಲ್ಲ. ಇಬ್ರು ಗಲಿಬಿಲಿಗೊಳ್ತಾರ. ದುರ್ವಾಸ ಮುನಿನೂ ಗಲಿಬಿಲಿ, ಇವನು ಗಲಿಬಿಲಿ, ಇಬ್ರು. ಯಾಕೆ ಹಿಂಗ್ಯಾಕ? ಆವಾಗ ನಾರದ ಮಹರ್ಷಿಗಳು ಬರ್ತಾರ. ಏನಾಯ್ತು? ಏನಾಗಿಲ್ಲ. ಈ ದುರ್ವಾಸ ಮುನಿ ಏನ ಹಣಿಗೆ ವಿಭೂತಿ ಹಚ್ಕೊಂಡ ನಾವು, ಆ ವಿಭೂತಿ ಧೂಳು ಏನಾಗ್ಬಿಡ್ತು, ಈ ಹಣಿಕೆಯಾಗಿ ನೋಡೋ ಟೈಮ್ನೊಳಗ ಆ ಧೂಳಿನ ಕಣಗಳು ಏನಾಗ್ಬಿಡ್ತು, ನರಕದಾಗ ಹೋಗಿ ಬಿದ್ದ್ಬಿಟ್ರು. ಹಣಿಗೆ ಹಚ್ಚಿದ ಒಂದು ವಿಭೂತಿ ಧೂಳಿನ ಕಣ ಅಲ್ಲಿ ಹೋಗಿ ಬಿದ್ದದ್ದಕ್ಕೆ ಏನಾಯ್ತು, ಆ ನರಕನೇ ಸ್ವರ್ಗ ಆಗಿಬಿಡ್ತು. ಅಲ್ಲಿ ಅನುಭವಿಸುವ ಕಷ್ಟಗಳೆಲ್ಲ ಹೋಗಿ ಅವರೆಲ್ಲರೂ ಸ್ವರ್ಗ ಸುಖ ಅನುಭವಿಸ್ಲಕತ್ತರತ್ತ ಜೀವಿಗಳು. ಅಂದ್ರೆ ವಿಭೂತಿ ಅಂದ್ರೆ ಏನು? ಅಜ್ಞಾನವನ್ನ ಸುಟ್ಟು ಕೇವಲ ಜ್ಞಾನ ದೃಷ್ಟಿಯಿಂದ ಆ ನರಕವನ್ನ ಇವನೇನ್ ಮಾಡಿದ ನೋಡಿದ. ಹಣಿಗೆ ಹಚ್ಕೊಂಡು ವಿಭೂತಿ ಅಂತಂದ್ರ ಅಜ್ಞಾನವನ್ನ ಸುಟ್ಟ ಭಸ್ಮ ಹಣಿಗೆ ಹಚ್ಕೊಂಡು ಅದನ್ನ ನೋಡಿದ. ಬೆಳಕದು. ವಿಭೂತಿ ಅಂದ್ರೂ ಒಂದೇ, ಇವನ ದೃಷ್ಟಿ ಅಂದ್ರೂ ಒಂದೇ. ಯಾವಾಗ ಇವನ ದೃಷ್ಟಿಯ ನರಕದ ಮೇಲೆ ಬಿತ್ತು, ಯಾವಾಗ ಇವನಿಗೆ ಹಣಿಗೆ ಹಚ್ಕೊಂಡು ವಿಭೂತಿ, ತಿಳಿಲಾರ್ದವ್ರಿಗೆ ಹಣಿಗೆ ಹಚ್ಕೊಂಡು ವಿಭೂತಿ ಧೂಳು ಬಿತ್ತು ಅಂತ ಹೇಳ್ತಾರೆ. ಇವನ ದೃಷ್ಟಿ ಹೋಯ್ತಲ್ಲಿ ಹೋಗಿ ಇವನು ವೃತ್ತಿ ಅದು ನೋಡ್ಬೇಕಂತಂದ್ರ ಅದೇನಾಯ್ತು,
ಇವಂದೂ ಬ್ರಹ್ಮ ಸ್ವರೂಪ, ಇವ ನೋಡ್ತಾ ಇರೋಂತ ನರಕನು ಬ್ರಹ್ಮ ಸ್ವರೂಪನೇ ಆಯ್ತು. ಬ್ರಹ್ಮವಿತ್ ಬ್ರಹ್ಮ ಇವ ಭವತಿ, ಬ್ರಹ್ಮವಿತ್ ಬ್ರಹ್ಮ ಇವ ಭವತಿ. ಏನ್ ನೋಡ್ಬೇಕಂತಾರ, ಇವ್ರದ್ದು ದೃಷ್ಟಿ ಯಾವುದು ಬ್ರಹ್ಮಮಯವಾಗಿರ್ತದ ಅವರಿಗದು ಬ್ರಹ್ಮವಾಗಿಯೇ ಕಾಣಿಸ್ತದೆ. ಕಥೆಗಳು ನಾನಾ ರೀತಿ ಹೇಳ್ತಿರ್ತಾರ. ಈಗ ಹನುಮಂತ ದೇವ್ರ ಗುಡಿಗೆ ಹೋಗ್ತೀರಿ, ಹನುಮಂತ ದೇವರ ಗುಡಿಗೆ ಹೋಗಿ ಹನುಮಂತ ದೇವರ ಭಕ್ತರಾಗ್ತಾರೆ. ಹನುಮಂತ ದೇವ್ರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹನುಮಂತ ದೇವ್ರ ಪೂಜಾ ಅರ್ಚನೆ ಮಾಡಿ ಹನುಮಂತ ದೇವ್ರ ಭಕ್ತರಾಗ್ತೀರಿ. ವೆಂಕಟರಮಣ ತಿರುಪತಿಗೆ ಹೋಗಿ ವೆಂಕಟರಮಣನ ಭಕ್ತರಾಗ್ತೀರಿ. ನೀವೇ ವೆಂಕಟರಮಣ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ವೆಂಕಟರಮಣನ ಸಾಧನೆ ಬೋಧನೆಗಳನ್ನ ಸಂಗ್ರಹ ಮಾಡಬೇಕು. ಮಾಹಿತಿಗಳನ್ನ ಸಂಗ್ರಹ ಮಾಡಿ ಏನಾಗಬೇಕು? ಅವುಗಳ ಅಧ್ಯಯನ ಮಾಡಬೇಕು. ಸ್ವಾಧ್ಯಾಯ, ಪ್ರವಚನ ಅವೆಲ್ಲ ಮಾಡಿ ಅದರೊಳಗಿರುವಂತ ಆತನ ಸಾಧನೆ ಬೋಧನೆ ಚರಿತ್ರೆ ಏನೇನದ ಅವುಗಳನ್ನ ನಾವು ಅಳವಡಿಸ್ಕೋಬೇಕು. ಅಳವಡಿಸಿಕೊಂಡಂಗೆ ಏನಾಗ್ತದ? ಬಸವಣ್ಣ ದ್ವಿತೀಯ ಶಂಭು ಅನಿಸ್ಕೊಂಡ. ದ್ವಿತೀಯ ಶಂಭು, ಶಂಭು ಅಂದ್ರೆ ಶಿವ ಪರಮಾತ್ಮ, ದ್ವಿತೀಯ ಶಂಭು. ಮತ್ತ ಕಲಬುರ್ಗಿ ಶರಣ ಬಸಪ್ಪ ಏನ್ ಅನಿಸ್ಕೊಂಡ? ದ್ವಿತೀಯ ಬಸವ ಅನಿಸ್ಕೊಂಡ. ಕಲಬುರ್ಗಿ ಶರಣ ಬಸಪ್ಪ ದ್ವಿತೀಯ ಬಸವ. ಮತ್ತ ಕಲ್ಯಾಣಕ್ಕೆ ಏನಂತಾರ? ದ್ವಿತೀಯ ಕೈಲಾಸ ಅಂತಾರ. ಬಸವಣ್ಣ ಮಾಡಿದ ಲೀಲೆ. ದ್ವಿತೀಯ ಕೈಲಾಸ. ಈ ಕಲಬುರ್ಗಿ ಏನಂತಾರ? ದ್ವಿತೀಯ ಕಲ್ಯಾಣ ಅಂತಾರ. ಹಂಗೇನಾಗ್ತದಂದ್ರ ಅವರಂತ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳಕ್ ಸಾಧ್ಯ ಆಗ್ತದ. ಅವರು ಎಲ್ಲಿರ್ತಾರ ಅದೇ ಒಂದು ಕ್ಷೇತ್ರ ಆಗ್ತದ. ಹಿಂಗಾಗಿ ಮಹಾತ್ಮರನ್ನ ಅನುಕರಿಸಿ ಮಹಾತ್ಮರಂತಾಗುವುದಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಮಹಾತ್ಮರೇ ಆಗಂಗಿಲ್ಲ. ನೀವೇ ಆಗ್ತೀರಿ, ಅವರು ಅವರೇ ಆಗಿರ್ತಾರೆ. ಅವ್ರ ಕಾರಣ ಏನು ಹೊತ್ಕೊಂಡು ಬಂದಾರ, ಅವ್ರ ಕಾರಣಕ್ಕೆ ತಕ್ಕಂತೆ ಕರ್ಮಗಳು ಅವ್ರು ಮಾಡಿ ಅವ್ರು ಹೋಗಿರ್ತಾರೆ. ನಿಮ್ಮ ಕಾರಣಗಳು ಏನು ಹೊತ್ಕೊಂಡು ಬಂದಿರಿ, ನಿಮ್ಮ ಕಾರಣಗಳಿಗೆ ತಕ್ಕಂತೆ ಕರ್ಮಗಳನ್ನು ನೀವು ಮಾಡ್ಕೊತಿರ್ಬೇಕು. ಯಾರಂಗ ಯಾರು ಆಗಲ್ಲ. ಇದು ಸತ್ಯ ತಿಳ್ಕೊಂಡ್ಬಿಡ್ರಿ. ನಿಮ್ಮ ಕಾರಣನೇ ಬೇರೆ, ಅವ್ರ ಕಾರಣನೇ ಬೇರೆ. ಈ ಭೂಮಿ ಮೇಲೆ ಬರ್ಬೇಕಾದ್ರ ನಿಮ್ಮ ಬೆಂಗಳೂರಾಗ ಎಷ್ಟು ಮಂದಿ ರೈಲ್ವೆಲಿಂತ ಹೋಗಿ ಇಳಿತಾರ? ಎಲ್ಲರದು ಕಾರಣ ಒಂದೇ ಇರ್ತವೇನ್ರಿ? ಬೆಂಗಳೂರಿಗೆ ಹೋಗೋದಕ್ಕ ಬೇರೆ ಬೇರೆ ಕಾರಣ ಇರ್ತಾವಿಲ್ಲ? ಮತ್ತ ಅವ್ರವ್ರ ಕಾರಣದ ಕೆಲಸಗಳು ಅವ್ರು ಮಾಡ್ತಿರ್ತಾರೆ, ಹೌದಿಲ್ಲ? ಅವ್ರು ತಮ್ಮ ಕಾರಣ ಬಿಟ್ಟಿಗೆ ಇನ್ನೊಬ್ರು ಕೆಲಸ ಮಾಡ್ಲಕ್ ಹೋಗ್ತಾರನ್ರಿ ಯಾರು? ತಮ್ಮ ಕಾರಣ ಬಿಟ್ಟು ಇನ್ನೊಬ್ರು ಕೆಲಸ ಮಾಡ್ಲಕ್ ಹೋಗ್ತಾರನ್ರಿ ಯಾರೇ? ತಾವ್ ಯಾವ ಕಾರಣಕ್ಕೆ ನಾವು ನಾವೇ ಒಂದಿಬ್ರು ಹೋಗ್ಲಕತ್ತೀವಿ ತಿಳ್ಕೊಳ್ರಿ. ನೀವು ಒಬ್ರು ನಮ್ ಸಂಗಟ ಬಂದಿರಿ, ಬಂದ್ಮೇಲೆ ರೈಲ್ವೆದಾಗ ಹೋಗೋ ತನಕ ಇಬ್ರು ಜೋಡಾಗಿ ಬೆಂಗಳೂರದಾಗ ಹೋಗಿ ಬೆಂಗಳೂರಾಗ ಇಳಿದ್ಮೇಲೆ ನನ್ನ ಕೆಲಸ ನಾ ಮಾಡೋದ್ ಬಿಟ್ಟು ನಿಮ್ ಕೆಲಸ ಮಾಡಾಗ ಸುಮ್ ನಿಮ್ ಸಂಗಟ ತಿರುಗಿದ್ರ ಏನದ್ರ ಅರ್ಥ ಏನು? ಆಯ್ತು, ಟೈಮ್ ಆಯ್ತು, ಹೊತ್ತು ಮುಳುಗಿತು, 2 ದಿನ 3 ದಿನ ಆಯ್ತು, ಆದ್ಮೇಲೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ಅವ್ರ ಕೆಲಸ ಮಾಡ್ಕೊಂಡು ಬಂದ ನಿನ್ ಕೆಲಸ ಏನ್ ಮಾಡಿದೆ ಅಂತ ಕೇಳಿ ಹೋಗಿ ಮತ್ತದ್ ಕಳಿಸ್ತಾರ ಇಲ್ಲ? ಹಂಗ ಇಲ್ಲೇನದ, ಇಡೀ ಆಯುಷ್ಯ ಯಾವಂದೋ ಒಂದು ಮೂರ್ತಿ ಮಾಡಿಡೋದು, ಯಾವಂದೋ ಒಂದು ಜೆಂಡಾ ಹಿಡ್ಕೊಳ್ಳೋದು, ಯಾವಂದೋ ಮೆರವಣಿಗೆ ಮಾಡೋದು, ಯಾವನ್ ಸಲುವಾಗಿರೇ ಹಮಾಲಿ ಮಾಡಿ ಸತ್ತೋಗೋದು. ನಿನ್ನ ಕಾರಣ ಏನದ ಅದನ್ನು ಸಂಶೋಧನೆ ಮಾಡಿ ನಿನ್ನ ಕಾರಣವನ್ನ ನೀನು ಗುರುತಿಸಿಕೊಂಡು ಅವರೆಲ್ಲರದು ನೀವು ಮಾಹಿತಿ ತಗೋ. ನಿನ್ನ ಜೀವನದ ಮಾರ್ಗದರ್ಶನಕ್ಕ ಹೆಂಗ್ ಹೆಜ್ಜೆ ಇಡ್ಬೇಕನ್ನೋದಕ್ಕೆ ಮಾಹಿತಿ ತಗೋ. ಆದರೆ ನಿನ್ನ ಕಾರಣದ ಕಡೆ ನೀ ಲಕ್ಷ್ಯ ಇಟ್ಕೊಂಡಿರು.
ಯಾವ ಕಾರಣಕ್ಕಾಗಿ ಬಂದೀನಿ, ನಾನು ಏನ್ ಮಾಡಬೇಕು ಅಂತೇಳಿ ನಿನ್ನ ಕಾರಣವನ್ನು ಮರೆತು ಇಡೀ ಆಯುಷ್ಯ ಬ್ಯಾರೆ ಅವನ ಹೆಸರು ನೆನಸ್ಕೋತ ಅದೇ ಮಾಡ್ಕೋತ ಹೋದ್ರೆ ಎದಕ್ಕೆ ಬಂತು? ನಿಮ್ಮ ಕಾರಣದ ಕೆಲಸ ನೀವೇ ಮಾಡಬೇಕು. ಕೋಟಿ ಜನ್ಮ ಎತ್ತಿ ಬಂದ್ರು ಅದನ್ನು ಯಶಸ್ವಿ ಮಾಡೋದು ನೀವೇ ಮಾಡಬೇಕು. ನಿಮ್ಮ ಕಾರಣದ ಕೆಲಸ ಯಾರ್ಯಾರು ಮಾಡಂಗಿಲ್ಲ. ಈ ಒಂದು ಕೃಷ್ಣ ದ್ವಾಪರ ಯುಗದ ಎಷ್ಟು ಇಂಪಾರ್ಟೆಂಟ್ ಅದನ, ಅದೇ ರೀತಿ ನೀವು ಸಹಿತ ಕೃಷ್ಣನಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಇದೆ ನಿಮ್ಮ ಕಾರಣಕ್ಕೆ ಸಂಬಂಧಪಟ್ಟಂತೆ. ತ್ರೇತಾಯುಗದ ರಾಮ ಎಷ್ಟು ಇಂಪಾರ್ಟೆಂಟ್ ಅದನ, 12ನೇ ಶತಮಾನದ ಬಸವಣ್ಣ ಅವನ ಕಾರಣಕ್ಕೆ ಆತ ಎಷ್ಟು ಇಂಪಾರ್ಟೆಂಟ್ ಅದನ, ನಿಮ್ಮ ಕಾರಣಕ್ಕೆ ನೀವು ಅಷ್ಟೇ ಇಂಪಾರ್ಟೆಂಟ್ ಅದ. ಅದಕ್ಕೆ ನಿಮ್ಮನ್ನ ನನಗೆ ಅಂಟುಗಳರ್ದಂಗೆ ಯಾಕೆ ಇಟ್ಕೋತೀನಿ ಅಂದ್ರೆ, ನಿಮ್ಮ ಕಾರಣವನ್ನು ಗುರುತಿಸಿ ನಿಮ್ಮ ಕಾರಣದ ಯಶಸ್ಸು ಮಾಡ್ರಿ. ನಿಮ್ಮ ಕಾರಣವನ್ನ ಯಶಸ್ವಿಗೊಳಿಸಿಕೊಳ್ಳಿರಿ. ಇನ್ನೊಬ್ಬರ ಕಾರಣ ಬೇಕೇ ಇಲ್ಲ. ನಿಶ್ಚಲ್ ದಾಸ್ ಬೇಡ, ವಿಚಾರ ಸಾಗರ್ ಬೇಡ, ಇನಾಮದಾರ್ ಬೇಡ, ಏನೇನು ಬೇಡ. ಇವೆಲ್ಲ ನಿಮಗೆ ಮಾರ್ಗದರ್ಶನ. ಅತ್ಯಂತ ಹೆಚ್ಚು ಯಶಸ್ಸು ಆಗೋದಕ್ಕೆ ಹೆಚ್ಚು ದೊಡ್ಡ ಮಾರ್ಗದರ್ಶನ ಸಿಗ್ತದೆ. ಹೆಚ್ಚಿನ ಮಾರ್ಗದರ್ಶನ ಸಿಗ್ತದ ಹೊರತು ನಿಮ್ಮ ಕಾರಣ ಯಶಸ್ಸು ಮಾಡೋದ ನಿಮ್ಮದೇ ಕೆಲಸ ಆದ. ನೀವು ಏಸ್ ಲಿಂಕ್ ತಗೊಂಡು ಏಸ್ ಕಡೆ ತಿರುಗಿ ಏಸ್ ಕಡೆ ನೀವು ಕೈವಲ್ಯ ಪದ್ಧತಿ, ಜ್ಞಾನ ಪ್ರತಿಪಾದನ ಸ್ಥಳ, ಅನುಭವ ಸಾರ, ಮತ್ತೇನೇನದವಲ್ಲವು ಪರಮಾನುಭವ ಬೋಧೆ. ಯಾವನಿಗೆ ಪರಮಾನುಭವ ಆಗ್ಯದ, ಯಾವನ್ ಬೋಧೆ ಮಾಡ್ದ, ಯಾವನ್ ಕೇಳಿ ಏನಾದ? ಸುಮ್ಮ ತಲೆ ಹಾಕಿದ್ದೆ. ನಿಮ್ಮ ಕಾರಣವನ್ನ ನೀವು ಗುರುತಿಸಿ ಅದ್ರ ಕಡೆ ಸಂಶೋಧನೆ ಮಾಡಿಕೊಂಡು ನಾನು ಎದಕ್ಕೆ ಬಂದೀನಿ, ನಾನು ಏನ್ ಮಾಡಬೇಕು, ಅದಕ್ಕೆ ಆ ಕೆಲಸ ಮಾಡೋದಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೇಕಾಗ್ಯದ. ಏನ್ ಕುಂತು ಕೇಳೋದಕ್ಕೆ ಹೇಳೋದಕ್ಕೆ ಬಂದಿವೆ? ಹೇಳೋದು ಕೇಳೋದು ಇದು ಮಾಡ್ಲಿಕ್ಕೆ ಬಂದಿವೆ ನಾವು? ನಮ್ಮ ಕಾರಣದ ಒಂದು ಸಾಧನೆಗೆ ಏನು ನಾವು ಪ್ರಯತ್ನ ಮಾಡ್ಲಕ್ಕತ್ತೀವಿ ಅದಕ್ಕೆ ಇದು ಏನಾದ್ರು ಉಪಯೋಗ ಆಗ್ತದನ್ನಂತ ಉಪಯೋಗ ತಗೋಬೇಕೆ ಹೊರತು ಇದೇ ಮೂರೊತ್ತು ಮಾಡ್ಲಕ್ಕೆ ಹೋಗ್ಬಾರ್ದು. ಯಾವಾಗ ಎಲ್ಲಿ ನೋಡಿದ್ರು ಆ ಲಿಂಕ್ನಾಗ ಒಬ್ಬರು ನಮ್ಮವ್ರು ಕುತ್ತೇ ಬಿಟ್ಟಿರ್ತಾರೆ. ತಮ್ಮ ಸಾಧನೆ ಯಾವಾಗ ಮಾಡ್ಕೋತಾರ ಅಂತ. ಮೈಸೂರಾಗ ಮಾಡಿದ್ರೇನು, ಬೆಂಗಳೂರಾಗ ಮಾಡಿದ್ರೇನು, ರಾಯಚೂರು ಅದೇ ಬುಕ್ಕ, ಅದೇ ಕಚ್ಚೆ, ಅದೇ ಹೇಳೋದು. 100 ಮಂದಿ ಬಂದಾರ, 200 ಮಂದಿ ಬಂದಾರ, 1000 ಮಂದಿ ಬಂದಾರ, ಏನಿದ್ರು ನಿಮ್ಮ ಕಾರಣ ನಿಮಗೆ ಗೊತ್ತಿಲ್ಲದ ಏನಾರ ಹೊಸ ಕೇಳಕ್ಕಿದ್ರು ಒಬ್ಬ ಗೊತ್ತಿದ್ದೆ ಮತ್ತೆ ಅದೇ ಕೇಳಿದ್ದೆ, ಅದೇ ಹೇಳಿದ್ದೆ. ನಾನು ಈ ಭೂಮಿಗೆ ಜನ್ಮ ತಳೆದು ಬಂದ ಕಾರಣವೇನು? ಬಸವಣ್ಣವ್ರ ವಚನ ಅದ ನೋಡ್ರಿ. ನಾನು ಬಂದ ಕಾರಣ ಕೈಗೂಡಿತ್ತು. ನನಗೆಲ್ಲ ಪ್ರಭುದೇವರು, ಸಿದ್ದರಾಮೇಶ್ವರ, ಚನ್ನಬಸವಣ್ಣ ಎಲ್ಲರೂ ಬಂದು ನನ್ನ ಕಾರಣ ಕೈಗೂಡೋದಕ್ಕೆ ಎಲ್ಲರೂ ಸಹಕಾರ ಮಾಡಿದರು. ಎಲ್ಲರಿಗೆ ಧನ್ಯವಾದ. ಆಯ್ತು, ನಂದೇನ್ ಕೆಲಸ ಮುಗೀತು. ಇನ್ನೇನು ನಾನು ಇಲ್ಲಿರ ಅವಶ್ಯಕತೆ ಇಲ್ಲ, ಮುಗೀತು. ಯಾವಾಗ ಕರೀತಿ ಬರ್ತೀನಿ. ವಚನಗಳದವು, ಬಸವಣ್ಣವ್ರ ವಚನ ಅದು. ಈಗ ನಮ್ದು ಅದೇ ಅದು. ನಾನೇನ್ ಕಾರಣಕ್ಕೆ ಬಂದೀನಿ, ಆ ಕಾರಣ ಮುಗಿದು ನಮ್ದು. ಈಗ ಏನದ ನಿಮ್ದು ಅಂತಾರ್ರಿ, ಮನೆಯವರು ಅಂತಾರೆ, ಅದಕ್ಕದರಿ ಹೊರಗಿನವರು ಅಂತಾರೆ. ಆಯ್ತಲ್ಲ, ಮಗಂದೊಂದು ಮದಿ ಮಾಡಿದ್ರೆ ಮುಗೀತ. ಮದಿ ನಾವು ಮಾಡಿದ್ರೆ ಆಗ್ತದೇನೋ, ತಾನೇ ಆತ, ಮುಗೀತು. ವಿಚಾರ ಸಾಗರದ ಏನ್ ತಿಳ್ಕೊಬೇಕಾಗಿತ್ತು ತಿಳ್ಕೊಂಡೆವು, ಅದೊಂದಿಟ್ಟು ಡಿವ್ ಇತ್ತು ತಿಳ್ಕೊಂಡೆವು, ಮುಗಿದೋಯ್ತು. ಈಗ ಇನ್ನು ಮುಂದೆ ನೀವು ಏನ್ ಹೇಳಿದ್ರು ಅದು ಮೊದಲು ಹೇಳಿದ್ದೆ ಉಲ್ಟಾ ಸೀದಾ ಮಾಡಿ ಹೇಳೋದಷ್ಟೇ. ಅದೇ ಹೊಲ, ಅದೇ ಮಣ್ಣು, ಅದೇ ಬೀಜ, ಅದೇ ಬೆಳಿ, ಅದೇ ನೀರ, ಅದೇ ಸೂರ್ಯ, ಅದೇ ಗಾಳಿ. ಅದನ್ನೇ ಹೆಚ್ಚಾಕೋತಿರೋದು. ಕುಂಟೆ ಹೊಡೆದ್ರು ಅದ್ರಾಗೆ, ರಂಟೆ ಹೊಡೆದ್ರು ಅದ್ರಾಗೆ, ಬೆಳೆದ್ರು ಅದ್ರಾಗೆ, ಬಿತ್ತಿದ್ರು ಅದ್ರಾಗೆ, ಏನ್ ಮಾಡಿದ್ರು ಅದ್ರಾಗೆ. ಹಿಂಗಾಗಿ ಯಾವ ಅರ್ಥದಲ್ಲಿ ಬ್ರಹ್ಮನನ್ನ ಆ ವೇದಾಂತಿಗಳು ಹೇಳ್ತಾರ, ಆ ಬ್ರಹ್ಮ ಜಗತ್ತಿನ ಮೂಲವಾಗಿದ್ದಾನೆ, ಆತನಿಗೆ ನಾನು ನಮಸ್ಕಾರ ಮಾಡ್ತೀನಿ. ತಮ್ ನಮಾಮಿ ಪರಂ ಶಿವ ಅಂತ ಇದೇನದ ಸಿದ್ಧಾಂತ ಶಿಖಾಮಣಿ ಶಿವಯೋಗಿ ಶಿವಾಚಾರ್ಯರ ಚಿಂತನ. ಇದು ರಾತ್ರಿ ಚಿಂತನ. ನೋಡಮ್ಮ ಹೆಂಗ ಅನುಕೂಲ ಆಗ್ತದೇನೋ. ಒಂದ್ ಸ್ವಲ್ಪ ಪಕ್ಕದ ಊರಿಗೆ ಹೋಲಕತ್ತೀವಿ, ಹೋಗಿ ಜಲ್ದಿ ಬಂದೆವು ಅಂತಂದ್ರೆ ಆ ಒಂದು ಶಿವಶಕ್ತಿ
ಲೀಲಾ ಏನದ ಅದರದ ಜ್ಞಾನಾಮೃತವನ್ನ ಸವಿಯೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶಿವಶಕ್ತಿ ಲೀಲಾಮೃತ ಬೇಕಾ ಬೇಡ್ರಿ? ಮಾಡಮ್ಮ ಬೇಡ? ಸುಮ್ಮಿದೆ ಹೇಳ್ಕೊತೋಗಮ್ಮ. ಪ್ರಾಕ್ಟಿಕಲ್ ಅದು. ಶಿವಶಕ್ತಿ ಲೀಲಾಮೃತ ಹೆಂಗಪ್ಪ, ಹೆಂಗಿರ್ಬೇಕು? ಇದು ಥೇರಿ, ಅದು ಸಿದ್ಧಾಂತ ಶಿಖಾಮಣಿ. ಲೀಲೆ ಏನದು? ಪ್ರಾಕ್ಟಿಕಲ್ ಅಷ್ಟೇ, ಅಪ್ಲಿಕೇಶನ್. ಈ ಜ್ಞಾನವನ್ನ ನಾವು ಹೆಂಗ್ ಅಪ್ಲೈ ಮಾಡ್ಕೋಬೇಕು ಜೀವನದಾಗ. ಸಂಜೆಗೆ ಜಲ್ದಿ ಬಂದೆವು, ಶಿವ ಕೂಡಿಸಿ ಕೊಟ್ಟನ ಅಂತಂದ್ರೆ ಹೇಳೋರು ಎಲ್ಲ. ಮತ್ ಮುಂದೆ ಅವಕಾಶ ಸಿಕ್ಕದೆ ನೋಡೋದು, ಮುಂದೇನ್ ಮಾಡ್ತೀರಿ ನೋಡ್ರಿ. ಇದು ಶಿವತತ್ವ. ಶಿವನು ಸಂಕಲ್ಪ ಮಾಡುವುದರಿಂದ ಒಬ್ಬನೇ ಇದ್ದವನು ಅನೇಕ ಆಗಬೇಕೆಂಬ ಒಂದು ಅವನಲ್ಲಿ ಸಂಕಲ್ಪ, ಅವನಲ್ಲಿ ಒಂದು ಇಚ್ಛೆ ಉಂಟಾಯಿತು. ಅದಕ್ಕೆ ಸಂಕಲ್ಪ ಶಕ್ತಿ ಅಂತಾರೆ. ಶಿವನು ಸಂಕಲ್ಪ ಶಕ್ತಿ ವಿಕಾಸಗೊಳ್ತಾ ಹೋಯಿತು. ಶಿವಶಕ್ತಿ ಸೃಷ್ಟಿಗೆ ಮೊದಲು ಈ ತತ್ವ ತನ್ನ ಪಾಡಿಗೆ ತಯಾರಿತ್ತು. ಆಗ ಒಂದೇ ಇದ್ದದ್ದು ಅನೇಕವಾಗಬೇಕೆಂಬ ಇಚ್ಛೆ ಉಂಟಾಯಿತು. ತನ್ನ ಸಂಕಲ್ಪದಿಂದ ತಾನೇ ಅನೇಕವಾಗಿ ಪ್ರಕಟವಾದ. ಅನೇಕವಾದಾಗ ಶಕ್ತಿ ಅನಿಸಿತು. ತನ್ನ ಶಕ್ತಿಯಿಂದ, ತನ್ನ ಸಂಕಲ್ಪದಿಂದ ತಾನೇ ಅನೇಕ ಆಗ್ಯಾನ. ಏಕವಾಗಿದ್ದಾಗ ಶಿವ ಎನಿಸಿ ಅನೇಕವಾದಾಗ ಶಕ್ತಿ ಅನಿಸಿದ. ಯಾವುದನ್ನ ಮನಸ್ಸಿನಿಂದ ಅರಿಯಲು ಸಾಧ್ಯ ಇಲ್ಲ, ಯಾವುದರಿಂದ ಮನಸ್ಸು ಅರಿಯಲ್ಪಡುತ್ತದೆಯೋ ಅದನ್ನ ಬ್ರಹ್ಮ ಅಂತ ಹೇಳಿ ನಾವು ತಿಳ್ಕೋಬೇಕು. ಅದೆಲ್ಲವೂ ಬ್ರಹ್ಮ ಅಲ್ಲ. ಬ್ರಹ್ಮನನ್ನು ಹೊರತುಪಡಿಸಿ ಏನನ್ನು ಮಾಡಿದ್ರೂ ಅದು ಬ್ರಹ್ಮ ಅಲ್ಲ. ಅರ್ಚನೆ ಮತ್ತು ಪೂಜನೆ, ಪಂಚಭೂತಗಳ ವಸ್ತುಗಳಿಂದ ಮಾಡುವುದು ಪೂಜೆ. ನನ್ನದೇನೂ ಇಲ್ಲ, ಎಲ್ಲ ನಿನ್ನದೇ ಎಂದು ಅರ್ಚಿಸುವುದನ್ನ ಅದು ಪೂಜೆ ಅನಿಸ್ಕೊಳ್ತೈತಿ. ಅರ್ಚನೆ ಅಂತಂದ್ರ ಒದರುವುದು ಅಂತ ಅರ್ಥ. ಮಂತ್ರ, ವಚನ ಅವುಗಳನ್ನ ಪಠಣ ಮಾಡ್ತಾ ಪೂಜೆ ಮಾಡುವುದ ಅರ್ಚನೆ ಅನಿಸ್ಕೊತೈತಿ. ಮಂತ್ರದಲ್ಲಿಯೇ ದೇವರಿರ್ತಾನ. ಮಂತ್ರ ಹೇಳ್ತಾ ಹೇಳ್ತಾ ಹೋದಂತೆ ಅವ ಪ್ರಕಟ ಆಗ್ತಾನ. ಗಡಿಗೆ ಮಣ್ಣಿಲ್ಲದಲ್ಲೇ ಗಡಿಗೆ ಇಲ್ಲ. ಅದರಂತೆ ಮಂತ್ರ ಅಂತಂದ್ರ ಮಂತ್ರದಲ್ಲಿಯೇ ದೇವರಿದ್ದಾನೆ. ಅದನ್ನ ಹೇಳ್ತೀನಿ. ಮಂತ್ರ ಪುರುಷನಾದ ಶಿವನು ಪ್ರಕಟ ಆಗ್ತಾನೆ. ಎಲ್ಲ ನಾಮರೂಪಗಳನ್ನು ಬ್ರಹ್ಮನೇ ಧಾರಣೆ ಮಾಡ್ಯಾನ. ಎಲ್ಲ ನಾಮರೂಪಗಳನ್ನ ಬ್ರಹ್ಮನೇ ಇದ್ದ. ನಾಮರೂಪಗಳೊಳಗ ಆ ಬ್ರಹ್ಮನೇ ಇದ್ದಾನ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಅವಾಂತರ ವಾಕ್ಯ. ಯಾಕಂದ್ರ ಇದು ಕೇವಲ ಬ್ರಹ್ಮನನ್ನೇ ನಮಗ ಸೂಚಿಸ್ತತಿ. ಇದು ತೈತರೀಯ ಉಪನಿಷತ್ತಿನಲ್ಲಿ ಬರ್ತತಿ. ಇನ್ನ ಸತ್ಯಂ ಜ್ಞಾನಂ ಅನಂತ ರೂಪವಾಗಿರುವುದು ಅಂತ ಅಯಮಾತ್ಮ ಬ್ರಹ್ಮ ಅನ್ನೋದು
ಮಾಂಡೋಕ್ಯೋಪನಿಷತ್ತಿನೊಳಗೊಂಡಿದೆ. ನಮ್ಮ ಅಂತರ್ ಸಾಕ್ಷಿಯಾದ ಆತ್ಮನೇ ಬ್ರಹ್ಮ ಅನ್ನೋದು ಇದರ ಅರ್ಥ. ಇನ್ನು ಮೂರನೇದಾಗಿ ವಿಜ್ಞಾನಂ ಆನಂದಂ ಬ್ರಹ್ಮ, ಇದು ಬೃಹದಾರಣ್ಯಕೋಪನಿಷತ್ತಿನೊಳಗ ಬರ್ತೈತಿ. ವೇದ ಉಪನಿಷತ್ತುಗಳಲ್ಲಿ ಬಹಳ ಸುಂದರವಾಗಿ ವರ್ಣಿತನಾದ ಪರಮಾತ್ಮನು ಚರ ಅಚರ ಪರ ಅಪರ ಜಡ ಅಜಡಗಳಲ್ಲಿ ಎಲ್ಲದರಲ್ಲಿಯೂ ವಿಶ್ವಕ್ಕೆ ಪರಮಾತ್ರೆ ನಯನ, ಎಲ್ಲದರಲ್ಲಿಯೂ ಪರಿಪೂರ್ಣನಾಗಿ ಅದಾನ, ಅಪರಿಮಿತ ಅಪರಿಚ್ಛಿನ್ನನಾಗಿದಾನ. ಅವನನ್ನ ವೇದಾಂತಿಗಳ ಬ್ರಹ್ಮ ಅಂತ ಹೇಳಿ ಗುರುತಿಸ್ತಾರ. ವೇದಾಂತಿಗಳು ಅವನನ್ನ ಬ್ರಹ್ಮ ಅಂತ ಹೇಳಿ ಗುರುತಿಸ್ತಾರ. ಅವನನ್ನೇ ವೀರಶೈವರು ಶಿವ ಅಂತ ಹೇಳಿ ಗುರುತಿಸ್ತಾರ. ಅಂತಹ ಪರಮಾತ್ಮನಿಗೆ ನಮಸ್ಕಾರಗಳನ್ನ ಹೇಳ್ತಾರೆ. ನಾಮ ರೂಪವನ್ನು ಬಿಟ್ಟು ನೋಡುವಂತೆ ಆ ಕಮಲ ನಯನ, ನಿರ್ಮಲವಾದ ಹೃದಯದಿಂದ ನೋಡುವುದೇ ಆ ಪದ್ಮನಯನ ಅನ್ಸುತ್ತಿ. ಚರಣ ಕಮಲಗಳಿಗೆ ನಮಗೆ ಇವ್ರು ನನ್ಲಿಂತ ಉದ್ಧಾರ ಆಗ್ಯಾರ, ನನ್ನ ಪಾದದಲ್ಲಿ ಕುಳಿತು ಕಲ್ತಾರ ಅಂತೇಳಿ ಅನ್ನೋದು ಮಲ. ಕಮಲ ಅಂತಂದ್ರ ನನ್ಲಿಂತ ಉದ್ಧಾರ ಆಗ್ಯಾರ ಅನ್ನೋದು ಯಾವನು ತಲೆಯಿಂದ ತೆಗೆದು ಹಾಕಿರ್ತಾನ ಅವಂದೇ ಪಾದ ಕಮಲ ಆಗಿರ್ತವ. ಯಾವನು ಇವ ನನ್ನ ಶಿಷ್ಯ ಅದನ, ಇವನಿಗೆ ನಾನೇ ಉದ್ಧಾರ ಮಾಡೀನಿ ಅಂತ ಯಾವ ತಲೆಗೆ ಇಟ್ಕೊಂಡಿರ್ತಾನ ಅದು ಪಾದ ಅಲ್ಲ, ಅದು ಮಲ, ಅದು ಪಾದ ಕಮಲ ಅಲ್ಲ ಅದು. ಈಗ ಶಕ್ತಿ ಯಾವಾಗ ಉಪಯೋಗ ಆಯ್ತ್ರಿ ಶಿವನಿಗೆ? ಈಗ ನೀವು ಕುಂತಿರ ನಿಂತಿರ? ಈಗ ಕುಂತಿರ ಇಲ್ಲ? ಒಂದ್ ಕಡೆ ಕುಂತಿರ ಎದ್ದು ನಿಂತಿರ? ಈಗ ಕೂತಿರಿ, ಮತ್ತೆ ಹೇಳ್ಬೇಕಾದ್ರ ನೀವೀಗ ಎದ್ದು ನಿಂದಿರ್ಬೇಕಾಗ್ಯದ. ಏನ್ ಬೇಕಾಗ್ಯದ ನಿಮ್ಗೆ? ಕುಂತವ್ರು ಎದ್ದು ನಿಂದಿರ್ಬೇಕಾದ್ರೆ ಏನ್ ಬೇಕು? ಶಕ್ತಿ ಬೇಕು. ನಿಮ್ಮೊಳಗೆ ಶಕ್ತಿ ಇಲ್ಲ ಅಂದ್ರೆ ಎದ್ದು ನಿಂದಿರ್ತೀರಿ ಹಂಗ ನೀವು? ಈಗ ಗಪ್ಪು ಕೂತಿರಿ, ನಾ ಏನೋ ಪ್ರಶ್ನೆ ಕೇಳ್ತೀನಿ, ನೀವು ಮಾತಾಡ್ಬೇಕಂತೀರಿ, ಮಾತಾಡ್ಬೇಕಾದ್ರೆ ಏನ್ ಬೇಕು? ಶಕ್ತಿ ಬೇಕು. ಯಾರ ಶಕ್ತಿ? ನಿಮ್ಮದೇ ಶಕ್ತಿ. ಶಿವನ ಶಕ್ತಿಯಿಂದಲೇ ಶಿವನೇ ಅನೇಕ ಆದ. ಯಾವಾಗ ಅವ ಅನೇಕ ಆಗ್ಬೇಕಂತಾನ ಆವಾಗ ಅವನ ಶಕ್ತಿಲಿಂತನೇ ಅವನು ಅನೇಕ ಆಗ್ತಾನ, ಅವನ ಶಕ್ತಿಲಿಂತನೇ ಅವನು ಪ್ರಕಟ ಆಗ್ತಾನ. ಯಾರ್ದರೆ ಶಕ್ತಿಲಿಂತ ಅಲ್ಲ. ನಿಮ್ ಶಕ್ತಿಲಿಂತ ನೀವು ಮಾತಾಡ್ತೀರಿ, ನಿಮ್ ಶಕ್ತಿಲಿಂತ ನೀವು ಎದ್ದು ನಿಂದಿರ್ತೀರಿ, ನಿಮ್ ಶಕ್ತಿಲಿಂತ ನೀವು ಚಲಿಸ್ತೀರಿ, ನಿಮ್ ಶಕ್ತಿಲಿಂತ ನಿಮ್ ಕೆಲಸ ಮಾಡ್ತೀರಿ. ಯಾರ್ದಾರ ಬೇರೆಯವ್ರ ಶಕ್ತಿ, ಶಿವ ಬೇರೆ ಶಕ್ತಿ ಬೇರೆ ಅನ್ಲಕ್ ಬರ್ತದ? ನಿಮ್ ಒಳಗಿನ ಶಕ್ತಿ ನಿಮ್ಮಿಂದ ಭಿನ್ನ ಮಾಡಿ ಹೇಳಕ್ ಬರ್ತದೇನ್ರಿ? ನಿಮ್ ಶಕ್ತಿಲಿಂತ ನೀವು ಎದ್ದು ನಿಂದಿರ್ತೀರಿ, ನಿಮ್ ಶಕ್ತಿಲಿಂತ ನೀವು ಮಾತಾಡ್ತೀರಲ್ಲ, ಆ ಶಕ್ತಿ ನಿಮ್ಮಿಂದ ಭಿನ್ನ ಅದ ಏನು? ಮತ್ತೆ ಎದ್ದು ನಿಂದಿರ್ಬೇಕಂತ ಸಂಕಲ್ಪ ಮಾಡಿದವ್ರು ಯಾರು? ಶಿವ. ಎದ್ದು ನಿಂದಿರ್ಬೇಕಂತ ಸಂಕಲ್ಪ ಮಾಡಿದವ ಶಿವ. ಎದ್ದು ನಿಲ್ಲೋದಕ್ಕ ನಿಮಗ ಅನುಕೂಲ ಮಾಡಿದ್ದೇವದು ಶಕ್ತಿ. ನಿಮ್ಗೆ ಎದ್ದು ನಿಂದಿರ್ಲಕ್ಕೆ ಶಕ್ತಿ ಅನುಕೂಲ ಮಾಡ್ಲಿಲ್ಲ ಅಂತ ಅಂದ್ರೆ ಮುಗಿತಷ್ಟೇ, ಶಿವ ಅಲ್ಲೇ ಬಿದ್ದಿರ್ಬೇಕಾಗ್ತದ. ಶಕ್ತಿ ಇಲ್ಲ ಅಂತಂದ್ರೆ ಒಂದ್ ಹೆಣ ಬಿದ್ದಂಗೆ ಬೀಳ್ಬೇಕಾಗ್ತದ. ಅದಕ್ಕೆ ಶಂಕರಾಚಾರ್ಯ ಶಿವನೇ ಶ್ರೇಷ್ಠ, ಶಕ್ತಿದೇನು ಮಹತ್ವ ಇಲ್ಲ ಅಂತ ಹೇಳಿ ವಾದ ಮಾಡ್ತಿದ್ದ. ಒಟ್ಟ ಅವನಿಗೆ ಶಕ್ತಿ ಬಗ್ಗೆ ಏನೇನು ಬೆಲೆನೇ ಇದ್ದಿದ್ದಿಲ್ಲ. ಅವಾಗ ಅವನ ಗುರುಗಳು ಏನ್ ಮಾಡಿದ್ರು, ಕಾಶಿ ವಿಶ್ವನಾಥನ ಗುಡಿಗೆ ಹೋಗಿ ಇದೇ ಮಾತು ಅಂದು ಬಿಡು ಅಂತೇಳಿ, ಅದ್ಯಾವುದು ಬ್ರಹ್ಮರಂಬದ ಏನದ ಅಲ್ಲಿ ವಿಶ್ವನಾಥ ಬಲ್ ಬ್ರಹ್ಮರ ವಿಶಾಲಾಕ್ಷಿ, ವಿಶಾಲಾಕ್ಷಿ, ಅಲ್ಲಿ ಹೋಗಿ ಅನು ಈ ಮಾತಂತ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಇದೇ ಮಾತನು, ಶಕ್ತಿ ಅಂದ್ರೆ ಏನೂ ಇಲ್ಲ, ಬರೇ ಶಿವಂದೇ ಎಲ್ಲ ಲೀಲೆ ಅಂತ ಹೇಳಕ್ಕೆ ಇಟ್ಟು ಅಂದ್ಬಿಡು ನೀ ಅಲ್ಲಿ ಹೋಗಿ ಅಂದ ಮುಂದೆ ಹೋಗಿ ನಮಸ್ಕಾರ ಮಾಡಿ ಬಾ ಅಂತನ
ಆ ಗುಡಿ ಒಳಗೆ ಹೋಗ್ತಾ ಅದೇ ಭಾವನೆ ಇಟ್ಕೊಂಡು ಆ ವಿಶಾಲಾಕ್ಷಿ ಗುಡಿಗೆ ಹೋಗ್ತಾ ಹೋಗ್ತಾ ಅವನ ಕಾಲೆಲ್ಲ ವೀಕ್ ಆಗ್ಲಿಕ್ಕೆ ಬಿಡ್ತಾವ. ಕೈ ಎತ್ತಿ ಗಂಟಿ ಹೊಡಿಬೇಕಂದ್ರೆ ಕೈ ಮೇಲೆ ಏಳಲೇ ಇಲ್ಲ ಅಲ್ಲಿ, ನಾಲಿಗೆ ಎಲ್ಲ ಒಣಗ್ಲಕತ್ತಿ ಬಿಡ್ತದ. ನಮಸ್ಕಾರ ಮಾಡ್ಬೇಕಂದ್ರೆ ಬಗ್ಬೇಕಂದ್ರೆ ಶಕ್ತಿ ಇಲ್ದಂಗೆ ಆಗ್ತದೆ ಶಂಕರಾಚಾರ್ಯ. ಆವಾಗ ಅದ್ಯಾವುದೋ ಒಂದು ಶ್ಲೋಕ ಹೇಳ್ತಾನೆ, ಹೆಣ್ಣು ಮಕ್ಕಳ ಬಗ್ಗೆ ಬರ್ತದ ನೋಡ್ರಿ ಒಂದು ಶ್ಲೋಕ, ಶಕ್ತಿ ಸ್ತುತಿ ಅದ ಅದರೊಳಗೆ, ಕಂಪ್ಲೀಟ್ ಶಕ್ತಿ ಸ್ತುತಿ ಅದ. ಅನ್ನಪೂರ್ಣೇಶ್ವರಿ ಅಂತದ ಅದೇನೋ ಅದ ನೋಡ್ರಿ, ಒಂದು ಲೇಡೀಸ್ ಮೇಲೆ ಬರ್ತದ್ದು ಶಕ್ತಿಯ ಎಲ್ಲ ವರ್ಣನೆಗಳು ಅದ್ರಾಗ ಅದಾವ. ಅವೆಲ್ಲ ಓಸು ಒಮ್ಮೆ ನೆನಪು ಬಾ ಅಂದ್ರೆ ಎಲ್ಲಿ ಬರ್ತಾವ. ಅನ್ನಪೂರ್ಣೇಶ್ವರಿ ಅದೇ ಲಲಿತಾ ಏನೋ ಅದ. ಒಟ್ಟ ದೇವಿಯನ್ನ ಒಪ್ಪುಗೊತ್ತಾನ ಶಂಕರಾಚಾರ್ಯ, ಶ್ರೀದೇವಿಯನ್ನು ಒಪ್ಪುಗೊತ್ತಾನ. ಹೆಂಗ್ ಒಪ್ಪುಗೋಬೇಕು? ತಾತ್ವಿಕ ಹಿನ್ನೆಲೆಯಲ್ಲಿ ಒಪ್ಪುಗೋಬೇಕೆ ಹೊರತು ಶಿವನ ಬಿಟ್ಟು ಭಿನ್ನ ಇಲ್ಲ ಅಂತೇಳಿ ಶಿವನ ಸಂಕಲ್ಪದಂತೆ ಪ್ರಕಟ ಆಗಿ ಶಿವನ ಶಕ್ತಿಯಂತೆ ನಾವು ಅದನ್ನು ಒಪ್ಪುಗೋಬೇಕು. ಹಂಗ ನಮ್ಮದು ಸಾಧನೆ ಆಗುತ್ತೆ. ಶಕ್ತಿ ಬೇರೆ ಶಿವ ಬೇರೆ ಅಂತಲ್ಲ. ಓಕೆ, ಮುಂದೇನ್ ಮಾಡ್ತೀರಿ ಮಾಡ್ರಿ, ನಮ್ದಂತ ಆಯ್ತು. ನೀವೇನ್ ಮಾಡ್ತೀರಿ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.